किंवा तळग ब्रह्म को जगत का कर्तापणा भी संभवता नहीं। जैसे ब्रह्म को उपादानपणा संभव है नहीं, तैसे कर्तापणा भी संभव है नहीं। काय ते कार्य की उत्पत्ति के अनुकूल, कार्य उत्पत्ति अनुकूल ज्ञान इच्छा प्रयत्न ये तीन जिस विषय रहे स कर्ता होवे। ಹಿಂದೂ ಹೇಳ್ಕೊಂಬಂದಾರೆ ಕರ್ತ ಅಂದರೆ ಯಾರಿಗಂತೀರಿ ಅಂದ್ರೆ ಯಾವನಿಗೆ ಈ ಕಾರ್ಯದ ಪ್ರಪಂಚದ ಜ್ಞಾನ ಇಚ್ಛಾ ಪ್ರಯತ್ನ ಇರೋದು ಅವನಿಗೆ ಕರ್ತ ಅನ್ರಿ। ಅಂದರೆ ಈ ಪ್ರಪಂಚದವನಿಗೆ ಜ್ಞಾನ ಬೇಕು, ಕುಂಬಾರನಿಗೆ ಮಣ್ಣಿನ ಜ್ಞಾನ ಇರೋದು, ಅದೇ ರೀತಿ ಈಶ್ವರನಿಗೆ ಸಂಪೂರ್ಣ ಪ್ರಪಂಚದ ಜ್ಞಾನ ಅಂದ್ರೆ ಎಲ್ಲ ಜೀವಿಗಳದ ಕರ್ಮದ ಜ್ಞಾನ, ಎಲ್ಲ ಜೀವಿಗಳದು ಕರ್ಮ ಜ್ಞಾನ ಅಂದರೆ ನಿಮ್ಮ ಪುಣ್ಯ ಪಾಪ, ನಿಮ್ಮ ಪುಣ್ಯ ಪಾಪ ಪುಣ್ಯ ಇವ್ರಿಗೆ ಕೊಡಬಲ್ಲ, ನಿಮ್ಮ ಪಾಪ ಇವ್ರಿಗೆ ಕೊಡಬಲ್ಲ ಅಂತ ಎಲ್ಲ ಜೀವಿಗಳದ ಕರ್ಮದ ಪುಣ್ಯ ಪಾಪ ಕರ್ಮ ಜ್ಞಾನ ಆ ಈಶ್ವರನಿಗೆ ಐತೆ ಅಂತೇಳಿ ಮತ್ತೆ ಸೃಷ್ಟಿ ಕಾಲದಾಗ ಆ ಮಾಯಾಗ ತಕ್ಕೊಂಡು ಮತ್ತೆ ಪುನಃ ನವೀನ ಸೃಷ್ಟಿ ಮಾಡ್ತಾನೆ। ಆದರೂ ನೀವು ಹೇಳುವ ಈ ಜ್ಞಾನ ಇಚ್ಛಾ ಪ್ರಯತ್ನ ಏನು ಹೇಳಕತ್ತೀರಿ ಇದಕ್ಕೆ ನೀವು ಕರ್ತ ಅಂತೀರಿ ಹೌದಿಲ್ಲ? ಮೊಟ್ಟ ಮೊದಲು ಸೃಷ್ಟಿ ಕಾಲದಾಗ ಈಶ್ವರನದು ಜ್ಞಾನ ಉತ್ಪತ್ತಿ ಆಯಿತು, ಈಶ್ವರನ ಜ್ಞಾನ ಆಯಿತು, ಜ್ಞಾನ ಉತ್ಪತ್ತಿ ಆಯಿತು। ಆ ಜ್ಞಾನಕ್ಕೆ ಉಪಾದಾನ ಕಾರಣ ಮಾಯಾ। ಈಶ್ವರನ ಜ್ಞಾನೇನು ಉತ್ಪತ್ತಿ ಆಗ್ಯದ ಅಂದಮೇಲೆ ಒಂದು ಉಪಾದಾನ ಕಾರಣ ನಿಂತ್ಕೊಂಡು ಹೇಳಿಕೆ ಬೇಕು। ಮೊಟ್ಟ ಮೊದಲು ಪ್ರಥಮತಃ ಈಶ್ವರದು ಜ್ಞಾನ ಏನು ಉತ್ಪತ್ತಿ ಆಗ್ಯದ, ಆ ಜ್ಞಾನಕ್ಕೆ ಉಪಾದಾನ ಕಾರಣ ಮಾಯಾ। ಯಾಕೆ ಆ ನಾವು ಏನು ಹೇಳಿದೆವು ಸೃಷ್ಟಿ ಪ್ರಳಯದಾಗ ಈ ಅವಿದ್ಯ, ಕಾಮ ಕರ್ಮ ಅವಿದ್ಯ ಮೂರು ನಮ್ಮ ಸಂಗತಿ ಇರ್ತಾವ। ಎಲ್ಲಿ ತನಕ ನೀವು ಮುಕ್ತ ಆಗಲ್ಲ ಅಲ್ಲಿ ತನಕ ಇವು ನಮ್ಮ ಸಂಗತಿ ಅವು। ಕಾಮ ಅಂದ್ರೆ ವಾಸನ ಸಂಸ್ಕಾರ ನಮ್ಮ ಇವು ಪ್ರಾರಬ್ಧ ಇವೇನು ಹೇಳ್ತೇವಲ್ಲ ಸಂಚಿತಾಗ ಇವು, ಮತ್ತು ಇದು ವಾಸನ ಕಾಮ ಕರ್ಮ ಇದು ಅವಿದ್ಯ, ಇವು ಮೂರು ಹಮೇಶ ಇರ್ತಾವನೆ। ಆ ಕಾಲದಾಗ ಯಾವಾಗ ಸೃಷ್ಟಿ ಪ್ರಳಯ ಕಾಲದಾಗ ಈ ಅವಿದ್ಯ ಆ ಎಲ್ಲ ಜೀವಿಗಳದು ಕರ್ಮವನ್ನು ತಕ್ಕೊಂಡು ಮಾಯಲ್ಲಿ ಲೀನ ಆಗ್ತವೆ। ಆ ಮಾಯ ಪ್ರಳಯ ಕಾಲದಾಗ ಆ ಬ್ರಹ್ಮನಲ್ಲಿ ಲೀನ ಆಗ್ತದೆ। ಅಂದಮೇಲೆ ಆ ಮಾಯೆಯಲ್ಲೇ ಎಲ್ಲ ಜೀವಿಗಳದ ಕರ್ಮ ಇರ್ತಾರೆ ತಿಳ್ಕೊಂಡು ಮತ್ತೆ ಪುನಃ ಸೃಷ್ಟಿ ಕಾಲದಾಗ ಹ್ಯಾಂಗಿದ್ದಕ್ಕೆ ಕೊಡಬೇಕಲ್ಲ ಹಿಂದಿನ ನೋಡಿ ಅವನ್ನೆಲ್ಲ, ಅದಕ್ಕೆ ಆ ಮಾಯಾಗ ತಕ್ಕೊಂಡವನೇ ಉಪಾದಾನ ಕಾರಣ ಆಗ್ತಾನೆ। ಅಂತೂ ಮೊಟ್ಟ ಮೊದಲು ಆ ಈಶ್ವರನಿಗೆ ಸೃಷ್ಟಿ ಕಾಲದಾಗ ಜ್ಞಾನ ಉತ್ಪತ್ತಿ ಆಯ್ತು ಅಂದಮೇಲೆ ಎಲ್ಲ ಜೀವಿಗಳದ ಅದೃಷ್ಟವೇ ನಿಮಿತ್ತ ಕಾರಣ, ಆ ಮಾಯಾವೇ ಉಪಾದಾನ ಕಾರಣ। ते पूर्व कही है ಹೇಳಿರಿ ಬ್ರಹ್ಮ के ಏನು ನಿತ್ಯ ಮಾಯಾ ಕಾಮ ಕರ್ಮ ಅವಿದ್ಯೆ ಮಾಯಾ ಅಲ್ಲ ನಮ್ಮ ಸಂಗಟ ನೀವು ಪ್ರಥಮ ಹುಟ್ಟ ನಡೆದ ನಂತರ ಸೇರಿದಾರ ಎಲ್ಲಿ ತನಕ ನಾವು ಮುಕ್ತ ಆಗಲ್ಲ ಅಲ್ಲಿ ತನಕ ಇರುವೆ ಕಾಮ ಕರ್ಮ ಸಂಗಟ ಇರ್ತೇವೆ। ಒಮ್ಮೆ ಅಜ್ಞಾನ ಹೋಯ್ತು ಅಂದ್ರೆ ನಮ್ಮಲ್ಲಿ ಕಾಮ ಅಂದರೆ ಇವು ಸಂಚಿತ್ ಸುಟ್ಟು ಹೋಗ್ತದೆ, ಪ್ರಾರಬ್ಧನ ಆವಾಗ ಒಂದು ಸಂಘ ಹೋಗ್ಬಿಡ್ತದೆ, ವಾಸನೂ ಎಲ್ಲ ಹೋಗ್ಬಿಡ್ತವೆ, ವಾಸನಾ ಕ್ಷಯಮನು ನಾಶ ಆಗಿರ್ತದೆ ನಮಗೆ ತೀತಲ್ಲಿ ನಿಮಗಿದು ಬ್ರಹ್ಮಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ಈಗೇನಂತ ನೀವು ಕರ್ತ ಹತ್ತಿರಿ ಖರೆ ಆ ಯಾವ ಮೊಟ್ಟ ಮೊದಲು ಬ್ರಹ್ಮನ ಕರ್ತಾಕ ಜ್ಞಾನ ಇಚ್ಛಾ ಪ್ರಯತ್ನ ಬೇಕಲ್ಲ, ಈ ಜ್ಞಾನ ಇಚ್ಛಾ ಪ್ರಯತ್ನ ಏನು ನಿತ್ಯ ಅದಾವೋ ಅನಿತ್ಯ ಅದಾವೋ ತೇ ಬ್ರಹ್ಮಕ್ಕೆ ಜ್ಞಾನ ಇಚ್ಛಾ ಪ್ರಯತ್ನ ಮೂರು ಇದು ಸಾಂಖ್ಯ ಶಾಸ್ತ್ರಕರ್ತ ಕಪಿಲರು ವಿಷಯಾಂಕ ಮಾಡ್ತಾ ಇದ್ದಾರೆ। ಅಲ್ಲಿ ವೃತ್ತಿ ಪ್ರಭಾಕರ ಪಾನ್ ನಂಬರ 3 ಹೋಗೈತಿದ್ದು ಮೂರು ಫಸ್ಟ್ ಪ್ರಥಮ ಇದರಾಗೆ ಮೊದಲ್ದಾಗ ವಿಚಾರ ಸಾಗರ ಸ್ವಲ್ಪ ಇದಾಗಿದೆ 353 ಟಿಪ್ಪಣಿದಾಗ ಅಂಕ 353 ವೃತ್ತಿ ಪ್ರಭಾಕರ 3ನೇ ಪೇಜ್ 43 अंक 343 ईश्वर ज्ञान इच्छा आणि प्रयत्न हे नैयायिक मतात जर नित्य मानले आहेत, ಅವರು ನಿತ್ಯ ಅಂದರು, ನಾವು ನಿತ್ಯ ಅಂದಿಲ್ಲ, ಪರಂತು ಶ್ರುತಿಯಲ್ಲಿ ನಮ್ಮ ಈಶ್ವರ ಜ್ಞಾನಾದಿಗಳು ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದಿದ್ದೆವು ನಾವು। ನ್ಯಾಯಿಕರು ಜ್ಞಾನ ನಿತ್ಯ, ನ್ಯಾಯಿಕರು ಏನು ಹೇಳ್ಯಾರ ಜ್ಞಾನ ಏನದ ಇವು ಮೂರು ನಿತ್ಯ ಇದ್ದಾವೆ, ಆದರೂ ಈಶ್ವರ ಜ್ಞಾನಾದಿಗಳದು ವೇದಾಂತಿಗಳು ಉತ್ಪತ್ತಿ ಅಂತ ಹಿಂಗೆ ಹೇಳ್ಕೊಂಡು ಬಂದಾರೆ। ಆದರೆ ವೇದಾಂತ ಮತದಲ್ಲಿ ನಿತ್ಯ ಅವು ಅಲ್ಲ, ವೇದಾಂತ ಮತದಲ್ಲಿ ಅವು ನಿತ್ಯ ಅಲ್ಲ। ಆದ್ದರಿಂದ ಈಶ್ವರನ ಮಾಯಾವೃತ್ತಿ ರೂಪ ಜ್ಞಾನ ಅವು ಪ್ರಾಣಿಗಳ ಕರ್ಮಾನುಸಾರ ಎಲ್ಲ ಜೀವಿಗಳ
ಕರ್ಮ ಹ್ಯಾಂಗಂಗ ಈಗೇನಿದೆ ಇದೆ ಈ ಕರ್ಮಾನುಸಾರವಾಗಿ ಸೃಷ್ಟಿ ಮೊದಲು ಎಲ್ಲ ಪದಾರ್ಥಗಳನ್ನು ವಿಷಯ ಮಾಡುವ, ಎಲ್ಲ ಪದಾರ್ಥಗಳಂದರೆ ನಿಮ್ಮ ಕರ್ಮ ವಿಷಯಗಳನ್ನು ಮಾಡುವ, ಸರ್ವ ಪದಾರ್ಥ ವಿಷಯ ಅಂದರೆ ಎಲ್ಲ ಕರ್ಮಗಳ ವಿಷಯ ಮಾಡುವ. ಅದೇ ರೀತಿಯಾಗಿ ಆ ಈಶ್ವರನದು ಜ್ಞಾನ ಉತ್ಪನ್ನ ಆಗುತ್ತದೆ. ಅಂದರೆ ಜ್ಞಾನ ಭೂತ ಭವಿಷ್ಯ ವರ್ತಮಾನ ಜ್ಞಾನ. ಆ ಜ್ಞಾನ ಏನಂದ್ರೆ ಹಿಂದೆ ಭೂತಕಾಲದಂದು, ಈ ವರ್ತಮಾನ ಕಾಲದಂದು, ಮುಂದಿಂದು ಭವಿಷ್ಯ ಕಾಲ ಈಶ್ವರ ಜ್ಞಾನ. ಭೂತ ಭವಿಷ್ಯತ ವರ್ತಮಾನ ಮೂರೂ ಕಾಲಗಳಲ್ಲಿ ಇರುವ ಎಲ್ಲ ಪದಾರ್ಥಗಳ ಸಾಮಾನ್ಯ ವಿಶೇಷ ಭಾವ ವಿಶೇಷ ಮಾಡುತ್ತದೆ. ಈಶ್ವರನಿಗೆ ಸಾಮಾನ್ಯ ವಿಶೇಷ ಭಾವ ಒಮ್ಮೆ ಆಗ್ತದೆ, ನಮಗೆ ಸಾಮಾನ್ಯವಾಗಿ ವಿಶೇಷ ಆಗ್ತದೆ. ಈಶ್ವರನಿಗೆ ಅವನಿಗೆ ಏಕಕಾಲದಲ್ಲಿನೇ ಎಲ್ಲ ಜೀವಿಗಳ ಸಾಮಾನ್ಯ ವಿಶೇಷ ಆಗುತ್ತದೆ. ಸಾಮಾನ್ಯ ವಿಶೇಷ ಭಾವ ಇರುತ್ತದೆ ಅಂದರೆ ಅದಕ್ಕೆ ಪ್ರಕಾಶ ಮಾಡುತ್ತಾನೆ. ಅದೇ ರೀತಿ ಈಶ್ವರ ಜ್ಞಾನ ಪ್ರಲಯ ಪರ್ಯಂತ ಸ್ಥಾಯಿ ಇರೋಣದ್ರಿಂದ ಈ ಜ್ಞಾನ ಏನದಲ್ಲ ಒಮ್ಮೆ ಉತ್ಪನ್ನ ಆಗೈತಿ, ಅದು ಮಹಾಪ್ರಳಯ ಆಗೋ ತನಕ ಸ್ಥಾಯಿ ಇರುತ್ತದೆ. ಆ ಕಾರಣದಿಂದ ನಾವು ಅದಕ್ಕೆ ನಿತ್ಯ ಅಂದಿದ್ದೆವು. ನೀವು ಹೇಳೋ ರೀತಿಯಿಂದ ಅವು ನಿತ್ಯ ಅಲ್ಲ. ನ್ಯಾಯಕರು ನೀವು ಜ್ಞಾನ ನಿತ್ಯ ಅಂತ ಹೇಳಿರಲ್ಲ, ನಿತ್ಯ ಅಂತ ಹೇಳಿದರೆ ಏನು ಆಪತ್ತಿ ಬರ್ತದೆ ಅಂದ್ರೆ ಸೃಷ್ಟಿದಾಗ ಯಾನ್ 4 ಪ್ರಳಯಗಳು ಹೇಳಿದವಲ್ಲ ಇವು ಆಗೇ ಬ್ಯಾಡ್ದು. ಪ್ರಳಯ ಏನು ಹೇಳ್ತೇವಲ್ಲ, ಖಂಡ ಪ್ರಳಯ, ನಿತ್ಯ ಪ್ರಳಯ, ಮಹಾಪ್ರಳಯ ಅಂತ ಜ್ಞಾನ ಒಂದು ನಿತ್ಯ ಅಂತ ಹೇಳಿದರೆ ಜಗತ್ತಿನೊಳಗೆ ಸೃಷ್ಟಿ ಒಳಗೆ 4 ಪ್ರಳಯಗಳು ಏನು ಹೇಳ್ಕೊಂಡು ಬಂದಲ್ಲ ಆ ಪ್ರಳಯಗಳು ಆಗೇ ಬ್ಯಾಡ್ದು. ಈಶ್ವರ ಜ್ಞಾನ ಪ್ರಳಯपर्यंत ಸ್ಥಾಯಿ म्हणजे ಸ್ಥಿರ ರಾಣಾರೆ ಟಿಕಾವು ಅಷ್ಟೇ, ಪ್ರಳಯपर्यंत ಇರ್ತೈತಿ. ಆದ್ದರಿಂದ ಆ ಜ್ಞಾನಕ್ಕೆ ನಾವು ನಿತ್ಯ ಅಂತ ಹಿಂಗೆ ಅಂದಿದ್ದೆವು. ಈಶ್ವರ ಜ್ಞಾನದಂತೆ ಈಶ್ವರ ಇಚ್ಛಾ ಈಶ್ವರ ಪ್ರಯತ್ನವೂ ಕೂಡ ಉತ್ಪತ್ತಿ ಉಳ್ಳುದಿರೋಣದಿಂದ ಸ್ಥಾಯಿ ಅಂದರೆ ಪ್ರಳಯಪರ್ಯಂತವಾಗಿಯೇ ಇರುತ್ತವೆ. ಆದ್ದರಿಂದ ಎರಡು ಪ್ರಳಯಪರ್ಯಂತಗಳು ಒಂದೇ ಒಂದು ವ್ಯಕ್ತಿ ಇರುತ್ತದೆ. ಇದನ್ನ ಮತ್ತೆ ಅವ್ರ ಶಂಕ ಇಷ್ಟ ನಿಮ್ಗೆ ಗೊತ್ತಾಯ್ತಲ್ಲ. ಪ್ರತಿ ಪ್ರಭಾಕರ ಪ್ರಥಮ ಪ್ರಕಾಶದಾಗ 3ನೇ ಪೇಜ್ ಒಳಗೆ ಇವು 3 ಶಂಕಾ ಸಮಾಧಾನ ಅದ. प्रयत्न तीनों नित्य है अथवा अनित्य. जो का वो नित्य है तो सर्वकाल विषय जगत की उत्पत्ति होनी चाहिए. ನಿತ್ಯ ಅಂದರೆ ಯಾವಾಗಲೂ ಜಗತ್ತಿಂದು ಉತ್ಪತ್ತಿ ಹೇಳಬೇಕಾಗುತ್ತದೆ. ಯಾವಾಗಲೂ ಜಗತ್ತಿನ ಉತ್ಪತ್ತಿ ಇಲ್ಲ ನಮ್ಮಲ್ಲಿ, ಯಾವಾಗಲೂ ಜಗತ್ತಿನ. ಅದಕ್ಕೆ ಪ್ರಪಂಚ ಇದು ಏನದ ವಿಚಾರ ಸಾಗರ 6 ಅನಾದಿ ಹೇಳುವಾಗ ವಿಚಾರ ಸಾಗರ ಟಿಪ್ಪಣಿ 112 112 6 ಅನಾದಿ ಹೇಳಿದರು. ಅದು ತೆಳಗ ಎಕ್ದಮ್ ತೆಳಗ ಈ ಪ್ರಪಂಚ ಶೂನ್ಯಕ್ಕೆ ಅನಾದಿನೇ ಅದ. ಇಷ್ಟೇ, ಇದು ಪ್ರವಾಹ ರೂಪದಿಂದ ಅನಾದಿ. ಜರ್ ಕದಾಚಿತ್ ನಾವು ಈ ಉತ್ಪತ್ತಿ ಹೇಳಕತ್ತೇವಪ್ಪ ಅಂದ್ರೆ ಆ ವಿಷಮ ದೋಷ ಬರ್ತದೆ. ನಡ್ಬರ್ಕ ನಿಮ್ಮದು ಇವ್ರಿಗೆ ಅವರಿಗೆ ಈ ರೀತಿಯಿಂದ ಅವರು ಪ್ರಪಂಚನೂ ಕೂಡ ಅನಾದಿ, ಇಷ್ಟೇ ಪ್ರವಾಹ ರೂಪದಿಂದ ಅನಾದಿ ಅದ ಅಂತ ಹೇಳ್ಕೊಂಬಂದಾರೆ. जो का वो नित्य सर्वकाल विषय जगत की उत्पत्ति होनी चाहिए. कोई भी काल विषय जगत का प्रलय नहीं होना चाहिए. ಯಾವ ಕಾಲದಾಗೂ ಜ್ಞಾನಿತ್ಯ ಅಂದ್ರೆ ಪ್ರಳಯ ಆಗಬಾರ್ದು. 4 ಪ್ರಳಯ ಅಂತ ಹೇಳ್ತೇವಲ್ಲ, ಖಂಡ ಪ್ರಳಯ, ನಿತ್ಯ ಪ್ರಳಯ, ಅತ್ಯಂತಿಕ ಪ್ರಳಯ, ಒಂದು ಮಹಾಪ್ರಳಯ. 4 ಪ್ರಳಯಗಳಿದ್ದಾವೆ. ಅದಕ್ಕೆ ಪ್ರಳಯ ಅಂದ್ರೆ ಏನು? ಸರ್ವ ಭಾವಕಾರ್ಯ ನಾಶ ಪ್ರಳಯ. ಏನು ತೋರ್ತದೆ ಇದು ಎಲ್ಲ ಭಾವ ಎಲ್ಲ ಸರ್ವ ಭಾವಕಾರ್ಯ ನಾಶ ಪ್ರಳಯ. ता करके प्रलय के प्रतिपादन करने आ रहे शास्त्र का विरोध होगा. ಪ್ರಳಯ ಪ್ರತಿಪಾದನೆ ಅಂದ್ರೆ 4 ಪ್ರಳಯಗಳನ್ನು ಶಾಸ್ತ್ರದಲ್ಲಿ ಇವು ಹೇಳ್ಕೊಂಡು ಬಂದ್ರೆ ಅತ್ಯಂತಿಕ ಇವುಗಳ ಪ್ರತಿಪಾದನೆಯನ್ನು ಶಾಸ್ತ್ರ ಮಾಡಿದ, ಅದಕ್ಕೆ ನಿಮ್ಮದು ವಿರೋಧ ಆಗ್ತದೆ. ವಿರೋಧ ಹೋಗ ಅವ್ರು ಜೋ ಹೋತೆ ಜ್ಞಾನಾದಿ ಅನಿತ್ಯ ಹೇ. ಇಲ್ಲ, ಜ್ಞಾನ ನಾವು ನಿತ್ಯ ಇವ್ರೇನು ನಿತ್ಯ ಯಾಕೆ ಬರೋದು ಗೊತ್ತಾಯ್ತಿಲ್ಲ. ಇದನ್ನು ಇವು ತೋರಿಸಿದ್ರೆ ನೀವು ಜ್ಞಾನ ನಿತ್ಯ ಅಂದರೆ ಪ್ರಳಯ ಸ್ಥಾಯಿ ಇರ್ತಾಯಿತ್ತಲ್ಲ, ನೀವು ನಿತ್ಯ ಅಂದಿದ್ದೆವು. ವಾಸ್ತವಿಕ ನೀವು ಹೇಳುವಂತೆ ಅದು ನಿತ್ಯ ಅಲ್ಲ. ಪ್ರಭಾಕರದ ಬದಲ ಇನ್ನೊಂದು ಅಂದರೆ ಶ್ರುತಿ ಪ್ರಮಾಣ ಕೊಟ್ಟರೆ ನ್ಯಾಯಕ. ಈ ಪ್ರಭಾಕರದ ಇಲ್ಲ ಅಂದರೆ ಹಿಂದಿ ಪ್ರಭಾಕರದ शास्त्र का विरोध होएगा. और जो कहो ते ज्ञानादिक अनित्य है तो जगत की ते ज्ञान इच्छादि के भी कार्य रूप होंगे. ಅದು ಅನಿತ್ಯ ಅಂದಮೇಲೆ ಕಾರ್ಯರೂಪನೇ ಇರ್ತದೆ. ರಾಗಭಾವ ಪ್ರತಿಯೋಗಿತ್ವ ಕಾರ್ಯ. ರಾಗಭಾವ ಅಂದ್ರೆ ಹುಟ್ಟೋದು, ಉತ್ಪತ್ತಿ ಅಂದಮೇಲೆ ಯಾವ ಕಾಲದಾಗ ನೀವು ಅದಕ್ಕೆ ಅನಿತ್ಯ ಅಂದ್ರಿ, ಕಾರ್ಯ ಅಂತಂದರೆ ಜಗತ್ತದಂತೆ ಜ್ಞಾನ ಇಚ್ಛಾದಿಗೂ ಕೂಡ ಕಾರ್ಯರೂಪನೇ ಆಗಬೇಕಾಗುತ್ತದೆ.
होगी याते तीन ज्ञानादिकों ब्रह्म का आश्रितपण नहीं होवेगा आदರಿಂದ ಅನಿತ್ಯ ಅಂದಮೇಲೆ ಆ ಬ್ರಹ್ಮನಲ್ಲಿ ಜ್ಞಾನ ಇಚ್ಛಾ ಅನಿತ್ಯ ಅಂತಂದ್ರಿ ಕಾರ್ಯरूप याते तीन ज्ञानादिकों ब्रह्म का आश्रितपण नहीं होवेगा ಅನಿತ್ಯ ಅಂದಮೇಲೆ ಅವು ಜ್ಞಾನಾದಿಗಳು ಈಶ್ವರನಲ್ಲಿ ಆಶ್ರಿತ ಬ್ರಹ್ಮ ಇವಕ್ಕೆ ಆಶ್ರಿತ ಬ್ರಹ್ಮನಲ್ಲಿ ಅದಾವ ಇವು ಬ್ರಹ್ಮನಲ್ಲಿ ಅದಾವ ಬ್ರಹ್ಮನಲ್ಲೇ ಜ್ಞಾನ ಇಚ್ಛಾ ಪ್ರಯತ್ನ ಸುರತ ಹುಟ್ಟ್ಯಾವ ಬಟ್ ಅವು ಕಾರ್ಯರೂಪ ಅಂದ್ಕೊಳ್ಳೆ ಅವನ ಆಶ್ರಿತದಾಗಿರುವುದೇ ಇಲ್ಲ ಅನಿತ್ಯ ಅಂತ ಅಂದಮೇಲೆ इसलिए जिस कारण से ब्रह्म को पूर्व अपरिणामी कथन करी आए परिणामी अಲ್ಲ ಬ್ರಹ್ಮ ಹೆಂಗಿದ್ದಾನ अपरिणामी ಇದ್ದಾನ ಅದರ ಸಲುವಾಗಿ इस प्रकार ता ब्रह्म विषय उपादानपणे के तथा कर्तापणे के असंभव हुए परमात्मा असंभव ಅಂದ್ರೆ ಏನು कि ಪರಿಣಾಮಿ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡು ನಿಮಿತ್ತ ಕಾರಣಗಳನ್ನು ಹೇಳಿದರು ಈ ಉಪಾದಾನ ಬ್ರಹ್ಮ ತಟಸ್ಥ ಲಕ್ಷಣ ಉತ್ಪತ್ತಿ ಹಿಂದಿಗೆ ತಿಳ್ಕೊಂಬಂದರು ಜಬಿ ಸಂಭವೇ ಹಿಂದಿನ ಮೊದಲ ಯಾವ ಬ್ರಹ್ಮನಕ್ಕೂ ನೀವು ತಟಸ್ಥ ಲಕ್ಷಣ ಅಂತ ಹೇಳ್ತೀರ ಸಂಭವಿಸುವುದಿಲ್ಲ ಈ ಉಪಾದಾನ ಕಾರಣವೂ ಕೂಡ ಸಂಭವಿಸುವುದಿಲ್ಲ ಬ್ರಹ್ಮ ವಿಷಯ ಉಪಾದಾನ ಪಣೆಕೆ तथा कर्ता पणे के असंभव हुए अभिन्न निमित्त उपादान कारणता भी संभवे नहीं जाते पूर्व कथन कराया जगत के उत्पत्ति स्थिति लय को कारणतारू ब्रह्म का तटस्थ लक्षण असंगत है ब्रह्मन उत्पत्ति स्थिति लय कारणतारू ब्रह्मन तटस्थ लक्षण ज्ञानद असंगत है और कारणते बिना कार्य की उत्पत्ति होती नहीं कारण इधरने कार्यದ उत्पत्ति ಆಗ್ತದೆ ಕಾರಣ ಇರಲಾರದೆ ಕಾರ್ಯದ ಉತ್ಪತ್ತಿ ಆಗುವುದೇ ಇಲ್ಲ ಮಣ್ಣು ಇದ್ರೇ ಘಟ ತಯಾರಾಗ್ತದೆ ಮಣ್ಣು ಇಲ್ಲದಂದರೆ ಘಟ ತಯಾರಾಗಲ್ಲ ಬ್ರಹ್ಮ ಕಾರಣ ಇದ್ರೇ ಈ ಜಗತ್ತು उत्पत्ति ಇಲ್ಲಾಂದರೆ ಜಗತ್ತು उत्पत्ति ಆಗುವುದಿಲ್ಲ याते इस जगत रूप कार्य का भी ता ब्रह्म ते भिन्न कोई कारण माना चाहिए ಅದಕ್ಕೆ ಇದು ಯಾರ ಶಂಕ ಅಂದ್ರೆ ಸಾಂಖ್ಯ हाँ ठीक है कारण जगत रूप कार्य का भी ता ब्रह्म ते भिन्न कोई कारण माना चाहिए सो ऐसा कारण इंಥ ಕಾರಣ ಅಂದ್ರೆ ಅವ ತನ್ನ ಹಿಮ್ಮತ್ ಹೇಳ್ತಾನೆ सत्व रज तम यह तीन गुण रूप प्रधान है सत्व रज तम ಮೂರು ಕೂಡ್ಕೊಂಡಿದ್ದು प्रधान ता प्रधान ते ही महतत्वादि कर्म करके जगत उत्पन्न होवे है आ प्रधानದಿಂದಲೇ ಏನಾಯಿತು ಅಂತ ಕೇಳಿದರೆ ಸತ್ವ ರಜ ತಮ ಗುಣದ ಸಮಾವಸ್ಥಾ ಹೆಸರುವೇ ಪ್ರಧಾನ ಸತ್ವ ರಜ ತಮ ಗುಣಗಳು ಮೂರು ಸಮಾವಸ್ಥಾ ಅಂದ್ರೆ ಕೂಡ್ಕೊಂಡಿದ್ದುದಕ್ಕೆ प्रधान अंदर एदकंತೀರಿ सत्व रज तम गुण की सम अवस्था का नाम प्रधान है ಅಂದಮೇಲೆ ಮುಂದೆ ಅವರು ಅದಕ್ಕೆ ಕೇವಲ ಪ್ರಕೃತಿದು ಕಾರಣ ವಿಕೃತಿ ಕಾರ್ಯ ಪ್ರಕೃತಿ ಕಾರಣದ ವಿಕೃತಿ ಕಾರಣದ ಅದಕ್ಕೆ ಅವ್ರು ಮುಂದೆ ಏನು ಹೇಳಿದರು ಅಂತ ಕೇಳಿದರೆ ಮಹತತ್ವ ಅಂದ್ರೆ ಒಂದು ಸಮಷ್ಟಿ ಬುದ್ಧಿ ಅದರಿಂದ ಏನಾಗ್ತದೆ ಅಹಂಕಾರ ಆಗ್ತದೆ ಅಹಂಕಾರದಿಂದ ಪಂಚತನ್ಮಾತ್ರ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹಿಂಗೆ 25 ತತ್ವಗಳು 24 ತತ್ವಗಳು ಈ ರೀತಿ ಸಾಂಖ್ಯ ಮತಾನುಸಾರವಾಗಿ ಅವ ಹೇಳ್ಕೊಂಡು ಬಂದಾನೆ ವಿಚಾರ ಸಾಗರದಾಗ 342 ಅಂಕದಾಗ ಅವನು ವಿಸ್ತಾರವಾಗಿ ಹೇಳ್ಕೊಂಡು ಬಂದ ವಿಚಾರ ಸಾಗರ 342 ಅಂಕದಾಗ ಸಾಂಖ್ಯನ ಮತ 6ನೇ ತರಂಗ ಒಳಗೆ 342 ಇಲ್ಲ ಹಾಂ 342 प्रधान अंदर सर्व कार्य को अपने में लीन करके प्रलय में स्थित उदासीन स्वरूपं को प्रदान किए है प्रधान कंತೀರಿ ಅಂದರೆ ಸತ್ವರಜತಮ ಗುಣದ ಸಮಾವಸ್ಥಾಕೇನೆ ಪ್ರಧಾನ ಅದನ್ನೇ ಮುಂದೆ ಪ್ರಕೃತಿ ಕಾರ್ಯ ಇನ್ನೊಂದು ಲಕ್ಷಣ सर्व कार्य को अपने में लीन करके प्रलय में स्थित उदासीन स्वरूपं को प्रदान किए ಅದಾದ್ರಿಗಿಲ್ಲ प्रधान को परिणाम रूप होने से जगत के जन्मादिकों की कारणता संभवे है जन्मादिಗಳ ಕಾರಣಕ್ಕಾದರೂ ಸಂಭವಿಸುತ್ತದೆ ಆತ್ಮಾರೂಪ ಪುರುಷ ಅಸಂಗ ಅವರ ಮತದಲ್ಲಿ ಆತ್ಮ ಅಸಂಗಿದ್ದಾನೆ ಅವ ಏನು ಮಾಡಮಲ್ಲ ಬಿಡಮಲ್ಲ ಆತ್ಮ असंगता निर्विकार है याते ता पुरुष विषय जगत की कारणता संभवती नहीं ಅವರು ಪುರುಷ ಅಸಂಗ ಇರೋದ್ರಿಂದ ಆ ಜಗತ್ತಿಗೆ ಕಾರಣವಾಗುವುದೇ ಕೇವಲ ಪ್ರಧಾನವೇ ಆ ಜಗತ್ತಿಗೆ ಕಾರಣತಾ
ಮುಂದೆ ಅವರು ವೇದಾಂತಿಗಳು ಖಂಡನ ಮಾಡಿದ್ದಾರೆ. ಸಮ ಅವಸ್ಥಾ ಅಂತ ಹೇಳಿ ಸಮಾವಸ್ಥಾ ಕೂಡ್ಕೊಂಡಿದ್ದೇ ಪ್ರಧಾನ ಪ್ರಕೃತಿ ಅಂದಮೇಲೆ ಆ ಪ್ರಧಾನ ಏನೈತಲ್ಲ ಜಡ ಪ್ರಧಾನ ಹೆಂಗದ ಜಡ. ಇನ್ನು ಮುಂದೆ ಸೃಷ್ಟಿ ನೀವು ಹೇಳಕತ್ತೀರಿ ಮಹತ್ವ ಆಯಿತು, ತನ್ಮಾತ್ರೆ ಆಯಿತು, ಶಬ್ದ ತನ್ಮಾತ್ರೆ. पण ಇದು ಸಾಮ್ಯಾವಸ್ಥಾ ಬಿಡುಗ ಅಂದ್ರೆ ಸತ್ವಗುಣದು, ರಜಗುಣದು, ತಮೋಗುಣದು, ಮೂರು ಪಂಚ ಮಹಾಭೂತಗಳು, ಯಾವ್ಯಾವ ಗುಣಗಳು ಧ್ಯಾನೇನಾಯಿತು, ಯಾವ್ಯಾವ ಗುಣ. पण ಹೇಳಬೇಕಾದ್ರೆ ಅವು ಸಾಮ್ಯಾವಸ್ಥಾ ತ್ಯಾಗ ಮಾಡಬೇಕಲ್ಲ. ಸ್ವತಃ ಪ್ರಧಾನ ಜಡ ಇದ್ದ ಕಾಲದಾಗ ಆ ಸಾಮ್ಯಾವಸ್ಥಾ ತ್ಯಾಗ ಹೆಂಗೆ ಮಾಡ್ತದೆ ತಂತಾನೆ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಒಬ್ಬ ಚೇತನ ಪುರುಷ ಈಶ್ವರ ಒಪ್ಪರಿ ಅಂತ ವೇದಾಂತಿಗಳು. ತಿಳಿತಾ ಏನು ತಿಳಿತಿ ನಿಮ್ಗೆ? ಹಾಂ ತಿಳಿತಿ ನಿಮ್ಗೆ? पुरुष उसी जगत की कारणता संभवते. इस प्रकार की शंका करने आ रहे सांख्यों की खंडन करने वास्ते ता उक्त तत्पदार्थ का विभाग करेगी. ಅವನು ಶಂಕಾದ ಖಂಡನ ಮಾಡೋ ಸಲುವಾಗಿ ವೇದಾಂತಗಳಿಗೆ ನಾವು ಆ ತತ್ಪದದು ವಾಚ್ಯ ಮತ್ತು ಲಕ್ಷ್ಯ ಹೇಳುತ್ತೇವೆ. ಸೊ ತತ್ಪ ಇದು ವೇದಾಂತಗಳು ಹೇಳ್ತಾರೆ ಅಂತ ತಿಳ್ಕೋಬೇಕು. इस प्रकार की शंका करने आ रहे सांख्यों के खंडन करने वास्ते ಅದಲ್ಲ ತಾ ಉಕ್ತ ಪದಾರ್ಥ का विभाग करे ಅದು ಅಂದರೆ ಸಮಾಧಾನಿಗೆ. सो तत्पद का अर्थ दो प्रकार का होवे. तत्पदे ಎರಡು अर्थ. एक तो वाच्यार्थ होवे, दूसरा लक्ष्यार्थ होवे. ಒಂದು वाच्य ಒಂದು लक्ष्यार्थ. जो अर्थ जिस पद की शक्ति वृत्ति करके जाना जावे सो अर्थ तिस पद का वाच्य अर्थ कहा जावे. वाच्य अंतरे अंदर निम्नलक्षण जिस पद की जिस अर्थ में शक्ति होवे तिस पद का सो अर्थ वाच्य कहिए. जो अर्थ जिस पद की शक्ति वृत्ति करके जाना जावे, ಯಾವ ಪದಾರ್ಥವು ಶಕ್ತಿ ವೃತ್ತಿಯಿಂದ ತಿಳಿಯಲ್ಪಡುತ್ತದೆ ಆ ಅರ್ಥಕ್ಕೆ ವಾಚ್ಯ ಅಂತ ಅಂದ್ರಿ. ಶಕ್ತಿ ವೃತ್ತಿಯಿಂದನೇ ತಿಳಿಯಲ್ಪಟ್ಟಂಥದಕ್ಕೆ ವಾಚ್ಯ ಅಂದ್ರಿ. ಅಂದರೆ ನಿಮ್ಮ ಮೊದಲು ಶಕ್ತಿ ವೃತ್ತಿ ಜ್ಞಾನ ಬೇಕು. ಆ ಪದಾರ್ಥದ ಶಕ್ತಿ ವೃತ್ತಿಯಿಂದ ನಿಮಗೆ ಜ್ಞಾನ ಇತ್ತಪ್ಪ ಅಂದ್ರೆ ಆ ಪದಾರ್ಥದ ಶಕ್ತಿ ವೃತ್ತಿ ಜ್ಞಾನ ಯಾವನಿಗಿಲ್ಲ ಅವನಿಗೆ ಶಕ್ತಿದು ಪದದ ಕೇಳಿದ್ರೂ ಕೂಡ ಅವನಿಗೆ ವಾಚ್ಯದ ಜ್ಞಾನ ಆಗಲ್ಲ. ಶಕ್ತಿ ವೃತ್ತಿದು ಕೂಡ ಯಾವನಿಗೆ ಪದದ ಶಕ್ತಿ ವೃತ್ತಿದು ಜ್ಞಾನನೂ ಕೂಡ ಯಾವನಿಗಿಲ್ಲ ಅವನಿಗೆ ಪದ ಕೇಳಿದ್ರೂ ಕೂಡ ಪದದ ಶಕ್ತಿ ಜ್ಞಾನ ಆಗುವುದೇ ಇಲ್ಲ. अर्थ कया जावे जाना जावे. सो अर्थ किस पद जो अर्थ जिस पद की लक्षणावृत्ति करके ಯಾವ ಪದವು ಶಕ್ತಿ ವೃತ್ತಿಯಿಂದ ತಿಳಿದ ವಾಚನ್ರಿ, ಯಾವ ಪದದ ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಡುವುದು ಆ ಪದಕ್ಕೆ ಲಕ್ಷ್ಯಾರ್ಥ ಅನ್ರಿ. ಶಕ್ತಿ ವೃತ್ತಿ ಲಕ್ಷಣಾವೃತ್ತಿ ಗೊತ್ತದ್ರಿ. ಹೆಂಗೆ ನಿಮ್ಗೆ ಉದಾಹರಣೆ ಸೋಪ ಉದಾಹರಣೆ ಎಲ್ಲ ವಿಚಾರ ಚಂದ್ರೋದಯದಾಗ ಹೋಗ್ಯದ. ವಿಚಾರ ಚಂದ್ರೋದಯ ಗಂಗಾಯಾಮ್ ಘೋಷಃ ಗಂಗಾ ಅನ್ನೋದು ಇದು ಪದ. ಗಂಗಾ ಅನ್ನೋದು ಏನಿದು ಪದ. ಗಂಗಾ ಪದದ ಶಕ್ತಿ ವೃತ್ತಿ ನೀರ. ಗಂಗಾದ ಪದಕ ಶಕ್ತಿ ಪ್ರವಾಹ ರೂಪದೇವ ನದಿ ಶಕ್ತಿ ವೃತ್ತಿಯಿಂದ. ಆದರೂ ಮ್ಯಾಲ ವಕ್ತು ತಾತ್ಪರ್ಯ ಇದೆ. ಏನು ಹೇಳಿದ ತೀರ ಅಂತ ಹೇಳಿದ. ಆ ಗಂಗಾ ಪದದ ತೀರ್ ಹೇಳ್ಯಾರೇನೂ ಇಲ್ಲ. ಅಂದರೆ ಗಂಗಾ ಪದದಿಂದ ಶಕ್ಯ ಸಂಬಂಧೋ ಲಕ್ಷಣ. ಶಕ್ಯ ಸಂಬಂಧೋ ಲಕ್ಷಣ ಅಂದರೆ ಶಕ್ಯ ಯಾವುದು ನೀರ. ಆ ನೀರಿಗೂ ತೀರಿಗೂ ಸಂಯೋಗ ಸಂಬಂಧ ಇರುತ್ತದೆ. ಅಂದಮೇಲೆ ವಕ್ತು ತಾತ್ಪರ್ಯ ವಿಷಯ ಏನೈತೆ ಅಂದರೆ ಅದು ಗಂಗಾ ಪದದಿಂದ ಲಕ್ಷಣಾವೃತ್ತಿಯಿಂದ ಅಂದ್ರೆ ನೀರಿನ ಅಂದರೆ ಹೊಳೆಯ ದಂಡಿ ಮೇಲೆ ಊರ ಅಂತೀಗ ಇದು ಲಕ್ಷಣಾವೃತ್ತಿ ಅಂತ ತಿಳ್ಕೊಂಡೆವು. ಗಂಗಾ ಪದಕ ಶಕ್ತಿ ನೀರ ಹೊಳಿ ಶಕ್ತಿ ವೃತ್ತಿಯಿಂದ. ಗಂಗಾ ಪದಕ ಶಕ್ಯ ಯಾವುದು ಹೊಳಿ ಶಕ್ಯ ಅಂದ್ರೆ ಒಂದೇ, ವಾಚ್ ಅಂದ್ರೆ ಒಂದೇ, ಮತ್ತು ವಿಚಾರ ಚಂದ್ರೋದಯದಲ್ಲಿ ಏನು ಹೇಳಿದರು ಮುಖ್ಯಾರ್ಥ ಅಭಿಧೇಯಾರ್ಥ ಇವೆಲ್ಲ ಒಂದೇ ಅರ್ಥ. ತಿಳ್ತೀಗ ಅಂದರೆ ಶಕ್ತಿ ವೃತ್ತಿಯಿಂದ ಗಂಗಾ ಪದದು ನೀರ. ಆದರೂ ತೀರ ಅನ್ನುವ ಶಬ್ದ ಗಂಗಾ ಪದದಿಂದ ಗುರುತಾಗೋದು. ಅಂದರೆ ವಕ್ತು ತಾತ್ಪರ್ಯ ಆ ನೀರ ಹೊಳ್ಯಾಗ ನೀರು ಇರಬೇಕಂತ ನೇಮಿಲ್ಲ, ಇರುವುದೇ ಇಲ್ಲ. ಅದಕ್ಕೆ ಲಕ್ಷಣಾವೃತ್ತಿಯಿಂದ ಆ ಗಂಗಾ ಪದದು ತೀರ ಅರ್ಥ ನಾವು ಲಕ್ಷಣಾವೃತ್ತಿಯಿಂದ ತಿಳ್ಕೊತೇವು. ತಿಳ್ಬೋದು गुरता लक्ष्य अर्थ कया जावे. ता शक्ति लक्षण का स्वरूप आगे द्वितीय परिचय विषय कहेंगे. हम शक्तिवृत्ति ಅದಕ್ಕಂತಾರೆ, ಲಕ್ಷಣವೃತ್ತಿ ಅದಕ್ಕಂತಾರೆ. ಅದರದ್ದು ವಿಸ್ತಾರವಾಗಿ ನಾವು ಎರಡನೇ ಪರಿಚಯದ ನಿಮ್ಗೆ ಹೇಳೋರಿದ್ದೆವು. कया जावे शक्ति लक्षण का स्वरूप ता माया उपीत चैतन्य तो तत्पद का वाच्य अर्थ है और माया ते रहित शुद्ध चैतन्य तत्पद का लक्ष्यार्थ है.
ಮಾಯಾ ಉಪೀತ ಚೈತನ್ಯ ಅದು ತತ್ಪದಕ ವಾಚ್ಯ ರೀ. ಇನ್ನು ಮಾಯಾದ ಚೈತನ್ಯ ಪದಕ ವಾಚ್ಯ ಮಾಯಾತೇ ರಹಿತ, ಮಾಯಿಂದ ರಹಿತ ಒಳಪಟ್ಟಂಥ ಯಾವ ಶುದ್ಧ ಚೈತನ್ಯದನ್ನು शुद्ध चैतन्य तत्पद का लक्ष्यार्थ. यहाँ ये तात्पर्य है, यद्यपि माया ते रहित निर्विकार शुद्ध ब्रह्म को जगत का उपादानपणा ಸಂಭವತಾ ನೈ. ಆ ಮಾಯಾ ರಹಿತ ಶುದ್ಧ ಚೈತನ್ಯ ಏನೈತಲ್ಲ ಅದಕ್ಕಂತೂ ನಾವು ಈ ಜಗತ್ತಿಂದ ಯಾವ ಕಾರಣನೇ ಸಂಭವಿಸ್ತದೆ. ಶುದ್ಧ ಅನ್ನೋದು ಮತ್ತು ಜಗತ್ತಿಗೆ ಕಾರಣ ಅಂದರೆ ವ್ಯಾಗ ದೋಷ ಬರ್ತದೆ. ಶುದ್ಧನು ಅನ್ನೋದು ಮತ್ತು ಜಗತ್ತಿಗೆ ಕಾರಣ ಅಂದರೆ ವ್ಯಾಗ ದೋಷ ಬರ್ತೈತಿ. ಅದಕ್ಕೆ ಅಧಿಷ್ಠಾನ ನಿಮ್ಗೆ ಹೇಳುವಾಗ ಪದಕೃತಿ ಬಿಡಿಸೋ ಇಂಥದ್ದು ಗುರ್ತಾತ ನಿಮ್ಗೆ. अधिष्ठान ಅಂದರೆ जो आप निर्विकार रूप से स्थित होवे, जो आप निर्विकार रूप से स्थित हुए ಅಂದರೆ ಶುದ್ಧ ಬ್ರಹ್ಮ ಶುದ್ಧ ಚೈತನ್ಯ ನಿರ್ವಿಕಾರ ಐತೇನಿಲ್ಲ ಅದು ಅದಾದ. ಪರಂತು ನಾವು ಮುಂದೆ ಏನಿಟ್ಟಿದ್ದೆವು ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅದು ಅದ. ಪರಂತು ಈ ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಅದು ಆಶ್ರಯ ಅಲ್ಲ. ಯಾವುದು ಶುದ್ಧ ತಿಳಿತಿಲ್ಲ ಅಂದರೆ ಹಿಂಗೆ ನಿಮ್ಗೆ ಅಲ್ಲಿದಲ್ಲಿ ನಮ್ಗೆ ತಿಳಿತದೆ. ಇವು ಎಲ್ಲ ಈ ಹರಳಾಗ ಈ ಚಂದ್ರದಾಗ ಹೋಗ್ಯದ ಇದು ಅವಿದ್ಯೆ ತಾನೇ ಐತಲ್ಲಿ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅವಿದ್ಯಾ ಅದು ವಿಕಾರ ಆಗಿನೇ ಹೊಂದಬೇಕು. ಹಾಂ, ಅದಕ್ಕೆ ಮುಂದವರು ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಹೂವೆ ಅಂತ ಹೇಳಿದ್ರು. ಅವಿದ್ಯೆ ಬರೀ ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಇಟ್ಟರೆ ಅದು ವಿಕಾರ ಆಗಿನೇ ಆಗಬೇಕು. ಅದಕ್ಕೆ ಅಧಿಷ್ಠಾನ ಅಲ್ಲಿ ಬರಲ್ಲ ತಿಳಿತಿಲ್ಲ. उपादानपणा संभवता नहीं, तथापि माया उपीत ब्रह्मं को तो उपादानपणा संभवे है. माया उपीत ब्रह्मनिಗೆ ಉಪಾದಾನಪಣ ಅಂತ ಹೇಳೋದು ಸಂಭವಿಸೋದು. ಸೊ ಉಪಾದಾನಪಣ ಭೀ ಆರಂಭಕ ರೂಪತಾ ಪರಿಣಾಮತಾ ರೂಪ ನೈ ಹೈ. ನೀವು ಹೇಳಲ್ಪಟ್ಟಂಥ ನ್ಯಾಯಿಕರು ಆರಂಭಕ आणि ಸಾಂಖ್ಯರು ಪರಿಣಾಮಿ ಇವಂತೂ ನಮ್ಮ ತಲೆ ಸಂಭವಿಸೋದೇ ಇಲ್ಲ. ಅವ್ರ ಮ್ಯಾಲೆ ನೀವು ಹೇಳೋರು ಅವರಾಗಿನೂ ಸುಮ್ಮನೆ ಕೇಳ್ಯಾರವ್ರು. ಆರಂಭಕ್ಕಂದ್ರೆ ಎರಡು ಪರಮಾಣುಗಳು ಆರಂಭಕ ಅಂದರೆ ಆರಂಭ ಮಾಡುವ ಕಾರ್ಯ ಆರಂಭ ಮಾಡುವ ಎರಡು ಪರಮಾಣುಗಳು ಕೂಡು. ಮತ್ತು ಎರಡು ಅಂದ್ರೆ ನಮ್ಮಲ್ಲಿ ಏಕಮೇವಾದ್ವಿತೀಯ ಎಂಬುದ. ಇನ್ನು ಸಾವಯವ ಪದಾರ್ಥಗಳನ್ನೇ ವಿಕಾರ ಆಗ್ತಾವೆ. ಹಾಲು ಕೆಟ್ಟು ಮೊಸರಾದಂತೆ. ಪರಂತು ನಮ್ಮ ಬ್ರಹ್ಮಾಂಗನ ನಿರ್ವಯವ. ಅದಕ್ಕೆ ಸಾಂಖ್ಯರು ಹೇಳಲ್ಪಟ್ಟಂಥ ಪರಿಣಾಮವಾದ ನ್ಯಾಯಕರು ಹೇಳಲ್ಪಟ್ಟಂಥ ಇವೆರಡು ನಮ್ಮಲ್ಲಿ ಸಂಭವಿಸುವುದಿಲ್ಲ. ಅಲ್ಲಿ ಮ್ಯಾಲೆ ಹೇಳಿದರೆ ಈಗ ಅವರು ಸಮಾಧಾನ ಹೇಳುವಾಗ ಹೇಳಿದ್ರು ಉಪಾದಾನಪಣ ಆರಂಭಕ್ತಾ ರೂಪ ಪರಿಣಾಮಿತಾ ರೂಪ ನೈ ಕಿಂತು ವಿವರ್ತ ಅಧಿಷ್ಠಾನತ್ವ ರೂಪ ಹೈ. ವಿವರ್ತ ನಾವು ಏನು ಹೇಳ್ತೇವೆ ವಿವರ್ತ ಅಧಿಷ್ಠಾನ ಅಂತ ಹೇಳ್ತೇವೆ. ठीक है, अधिष्ठान विवर्त अधिष्ठानत्व रूप है. ಅಲ್ಲೇ ನಿಮಗೆ ಮಾಯಾ ಆರನೇ ಕಲ ಒಳಗೆ ಆರನೇ ಕಲ ಮಾಯಾ ವಿಚಾರ ಚಂದ್ರೋದಯದಲ್ಲಿ ಆರನೇ ಕಲ ಒಳಗೆ ಅವರು ಒಂದು ಪರಿಣಾಮಿ ಉಪಾದಾನ ಮತ್ತು ಒಂದು ವಿವರ್ತ ಉಪಾದಾನ ಅಂತ ಹಿಂಗೆ ಯಾರು ಹೇಳ್ಕೊಂಬಂದಾರ. ಅದಕ್ಕೆ ಪರಿಣಾಮಿ ಉಪಾದಾನತ ಅಂತ ಯಾವಾಗ ಹೇಳ್ತೇವಲ್ಲ ನಾವು ಆರಿಗೆ ಜಗತ್ತೈತಿ ಪ್ರಕೃತಿ ತೋರ್ತೈತಿ ಅಂತ ಹೇಳಬೇಕು. ವಿವರ್ತ ಉಪಾದಾನ ಅಂತ ಹೇಳಿದ್ರೆ ಒಂದು ಇಲ್ಲ ಅಂತ ಹೇಳೋಕೆ ವಿವರ್ತ ಉಪಾದಾನ ಅಂತ ಐತಿ ಅಂತ ಹೇಳಿದ್ರೆ ಮಾಯಾ ಪರಿಣಾಮಿ ಉಪಾದಾನ ಹಿಂಗಲ್ಲಿ ತಿಳ್ಕೊಬೇಕು. ಎರಡು ಯಾಕೆ ಹೇಳಿರಿ ಈ ಥರ ವಿಚಾರ ಚಂದ್ರೋದಯದಾಗಿದೆ. ಹಾಂ, ಉಪಾದಾನ ವಿವರ್ತ ಉಪಾದಾನ ಅಂದ್ರೆ ಅವ್ರ ಮುಂದೆ ಹೇಳೋರು ಹೆಂಗೆ ಸೋನೆच ಅಲಂಕಾರ ಬಂಗಾರವೇ ಇವೆಲ್ಲ ಅಲಂಕಾರಗಳು ಆಗ್ಯಾವ ದೃಷ್ಟಾಂತ ಕೊಟ್ಟರು. ಪ್ರಪಂಚಯಾನದ 6ನೇ 5 ಅಧ್ಯಾಸ ಇನ್ನೂ ಭ್ರಾಂತಿ ಎಷ್ಟಾದ ಅಂದ್ರೆ ಪ್ರಪಂಚ ಭಿನ್ನ ಸತ್ಯತ್ವ ಭ್ರಾಂತಿಗೆ ನಿವರ್ತಿ ಸಲುವಾಗಿ ಸೋನೆच ಅಲಂಕಾರ ಅಂತ ಕೊಟ್ಟರು ದೃಷ್ಟಾಂತ. ಅವಿಕೃತ ಪರಿಣಾಮ, ಅವಿಕೃತ ಪರಿಣಾಮ ಅಲ್ಲ, ಅವಿಕೃತ ಪರಿಣಾಮ ಏನು ವಿಕಾರ ಆಗಲಾರದೆ. अधिष्ठान वस्तु का जो अवास्तव थे विवर्त ಅದಕ್ಕಂತೀರಿ ताका नाम विवर्त है. ताका नाम विवर्त है. अधिष्ठान विवर्त अधिष्ठान विषम सत्ता अन्यथा स्वरूप विवर्तक है. उपादान विचार सागरದಾಗ ವಿಚಾರ ಸಾಗರದಾಗ 4ನೇ ತರಂಗೊಳಗೆ 4ನೇ ತರಂಗ 135 ಅಂಕ 134 ಅಂಕ ಚಾಲು ಆಯಿತು.
4ನೇ ತರಂಕ 134 अंकाದಾಗ ಏನು ಚಾಲಿತು ಹಗ್ಗ ಅಧಿಷ್ಠಾನ ಅಲ್ಲ ರಜ್ಜು ಅಧಿಷ್ಠಾನ ಎಂದೇವು ರಜ್ಜು ಅಧಿಷ್ಠಾನ ನಹಿ 135 अंदर 135 ವಿಚಾರ 4ನೇ ತರಂಗ ಹಾಂ ರಜ್ಜು ಅಧಿಷ್ಠಾನ ನಹಿ ಅಂದಮೇಲೆ ಅವ ಮತ್ತು ಅದಕ್ಕೆ ಶಂಕ ಮಾಡ್ಯಾನ ಹಗ್ಗ ಅಧಿಷ್ಠಾನ ಅಲ್ಲ ಅಂದಮೇಲೆ ನಮ್ಮ ಹಗ್ಗ ತಕ್ಕೋತ ನಿಮ್ಮ ಸರ್ ತೋರ್ಲಿ ಅದಕ್ಕೆ ನೀವು ಹಿಂಗೆ ಮಾಡಿರಿ ರಜ್ಜು ಅಧಿಷ್ಠಾನ ಅಂದ್ರೆ ನಮ್ಮ ಹಗ್ಗದ ಖಂಡನೆ ಮಾಡ್ಲಿಕ್ಕತ್ತೀರಿ ನೀವು ಇಲ್ಲವೇ ಇಲ್ಲ ಅಂದಮೇಲೆ ನಮ್ಮ ಹಗ್ಗ ತಕ್ಕೋತೇವೆ ನಿಮ್ಮ ಸರ್ಪ ತೋರ್ಲಿ ಹಗ್ಗಿದ್ರೆ ನಿಮ್ಮ ಸರ್ಪ ಹಗ್ಗಿಲ್ಲ ಸರ್ಪ ನಮ್ಮ ರಜ್ಜುನೇ ಇಲ್ಲತ್ತೀರಿ ಅದಕ್ಕೆ ಹಿಂಗೆ ಮಾಡಿರಿ ನಮ್ಮ ಹಗ್ಗ ನಿಮ್ಮ ಚೇತನ ಎರಡು ಕೂಡ್ಕೊಂಡು ಹೇಳ್ರಿ ಅಂದರೆ ವಿಶಿಷ್ಟ ಹೇಳ್ರಿ ವಿಶಿಷ್ಟದಲ್ಲಿನೂ ಕೂಡ ಅಧಿಷ್ಠಾನ ಬಾಧ ಆಗಬಾರ್ದು ವಿಶಿಷ್ಟದಲ್ಲಿ ಬಾಧ ಆಗಬಾರ್ದು ರಜ್ಜು ವಿಶಿಷ್ಟ ಚೇತನ ಅಂದ್ಕೊಳ್ಳಿ ರಜ್ಜು ಅಧಿಷ್ಠಾನ ಆಗ್ತದಲ್ಲ पण ರಜ್ಜು ಅಧಿಷ್ಠಾನ ಇದು ಬಾಧ ಆಗ್ತದೆ ಅಧಿಷ್ಠಾನ ಬಾಧ ಆಗಬಾರ್ದು ಅದಕ್ಕೆ ನಾವು ರಜ್ಜು ಉಪಹಿತ ಚೇತನ ಅಧಿಷ್ಠಾನ ಅದು ಸಾಗರದಾಗ ರಜ್ಜು ಉಪಚೇತನ ಅಧಿಷ್ಠಾನ ಅಂತ ಹೇಳ್ತೀವಿ ರಜ್ಜು ಉಪಹಿತ ಚೇತನ ಅಧಿಷ್ಠಾನ ಅಂದ್ರೂ ಕೂಡ ಯಾವ ಕಾಲದಾಗ 10 ಮಂದಿಗೆ 10 ಸಂಸ್ಕಾರದಿಂದ 10 ಪ್ರಕಾರ ತೋರ್ತಾವೆ 10 ಪ್ರಕಾರ ತೋರ್ತಾವಲ್ಲ ಮತ್ತು 10 ಪ್ರಕಾರದಾಗ ಇಷ್ಟು 10 ವ್ಯಾನ್ ತೋರ್ತಾವೆ ಇದ್ರಾಗ ಹಾಂ ಇಲ್ಲ ಒಬ್ಬನಿಗೆ ಒಂದೇ ಹಗ್ಗದಲ್ಲಿ ಆಮೆ ತೋರೈತಿ ಆಮೆ ತೋರೈತಿ ಅಂದಮೇಲೆ ಯಾರ್ಯಾರು ಸಂಸ್ಕಾರ ಹೆಂಗೆ ಅದು ಹಂಗೆ ತೋರ್ತಾವೆ ಇಲ್ಲಿ ಎಲ್ಲರಿಗೂ ಒಂದು ಆಮೆ ತೋರೈತಿ ಅನ್ನವ ಆಮೆ ತೋರಿದರೆ ಅವನಿಗೆ ಅಧಿಷ್ಠಾನ ಹಗ್ಗದ ಜ್ಞಾನ ಐತಪ್ಪ ಅಂದ್ರೆ ಅವನ ಸರ್ಪ ನಿವೃತ್ತಿ ಐತೆ ಎಲ್ಲರ ಅಪ್ಪ ನಿವೃತ್ತಿ ಆಗಬೇಕು ಈ ಆಪತ್ತಿ ಬರ್ತದೆ ಅದಕ್ಕೆ ನಾವು ಆ ರಜ್ಜು ಉಪಹಿತ ಚೇತನ ಅಧಿಷ್ಠಾನದಲ್ಲಿ ಕಡಿಮೆ ಬೀಳುತ್ತೆ ಅಂತ ತಿಳ್ಕೊಂಡು ನಾವು ವೃತ್ತಿ ಉಪಹಿತ ಚೇತನ ಅಧಿಷ್ಠಾನ ಹೇಳ್ತೇವೆ ಯಾರ ಅಂತಃಕರಣ ವೃತ್ತಿ ಉಪಹಿತ ಹೋಗೈತಿ ಯಾವನಿಗೆ ಅದರ ಅಭ್ಯಾಸ ಆಗೈತಿ ಆ ವೃತ್ತಿ ಉಪಹಿತ ಅಧಿಷ್ಠಾನ ಜ್ಞಾನ ಆಯಿತು ಅವನದೇ ನಿವೃತ್ತಿ ಆಗ್ತದೆ ನಿಮ್ಮದು ನಿವೃತ್ತಿ ಆಗಲ್ಲ ನಿಮ್ಮ ಸರ್ಪ ಇವರಿಗೆ ಪೃಥ್ವಿ ರೇಖಾ ಅಂದರೆ ನಿಮ್ದು ಹೋಗಲ್ಲ ನಿಮ್ಮ ಅಂತಃಕರಣ ವೃತ್ತಿಯಲ್ಲಿ ವೃತ್ತಿ ರೂಪದಾಗ ಯಾವ ಅಭ್ಯಾಸ ತೋರ್ಯಾದ ಆ ವೃತ್ತಿ ಅಧಿಷ್ಠಾನ ಜ್ಞಾನ ಆದರೇ ನಿಮಗೆ ಅದು ಅಧ್ಯಾಸ ನಿವೃತ್ತಿ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಅದಕ್ಕೆ ನಾವು ವೃತ್ತಿ ಉಪಹಿತ ಚೇತನ ಅಧಿಷ್ಠಾನ ಯಾರ ವೃತ್ತಿಯಲ್ಲಿ ಯಾವುದು ಅಧ್ಯಾಸ ಉತ್ಪನ್ನ ಆಗದ ಅದರಲ್ಲಿ ಅವನಿಗೇನೆ ಆ ವೃತ್ತಿಯಿಂದ ಜ್ಞಾನ ಆಗ್ತೈತಿ ಅದಕ್ಕೆ ನಿರ್ದೋಷ ಲಕ್ಷಣ ಇದು ವೃತ್ತಿ ಉಪಹಿತ ಚೇತನ ಅಧಿಷ್ಠಾನ ಹಿಂಗೆ 4ನೇ ತರಂಗ ಹೊಡೆದು ಅದು ಮುಂದೆ ಅವರು ರಜ್ಜು ಸರ್ಪ ಏನು ಕೊಟ್ಟರಲ್ಲ ಮುಂದೆ ರಜ್ಜು ಸರ್ಪ ಅದಕ್ಕೆ ಅವಿದ್ಯಾಕ ಪರಿಣಾಮ ಚೇತನಕ ವಿವರ್ತ ರಜ್ಜು ಸರ್ಪ ದೃಷ್ಟಾಂತ ರಜ್ಜು ಸರ್ಪ ದೃಷ್ಟಾಂತ ಅಂದ್ರೆ ಆ ಅವಿದ್ಯಾದ ಪರಿಣಾಮ ಆ ಚೇತನದು ವಿವರ್ತ ಪರಿಣಾಮ ಎದಕ್ಕಂತ ಅಲ್ಲೇ ಕೊಟ್ಟರು ಉಪಾದಾನ ಸಮಾನ ಸತ್ತ ಅನ್ಯತಾ ಸ್ವರೂಪಕ್ಕೂ ಪರಿಣಾಮ ಕೈಯೇ ಉಪಾದಾನದ ಸಮಾನ ಸತ್ತಾಕ ಉಪಾದಾನದೇ ಸಮಾನ ಸತ್ತ ಈ ಸರ್ಪಕ್ಕೆ ಉಪಾದಾನ ಅವಿದ್ಯಾ ಸರ್ಪಕ್ಕೆ ಉಪಾದಾನ ಅಂದರೆ ಅವಿದ್ಯಾ ಆ ಅವಿದ್ಯಾದು ಅನಿರ್ವಚನಿ ಐತಿ ಸರ್ಪನೂ ಅನಿರ್ವಚನಿ ಸಮಾನ ಸತ್ತ ಉಪಾದಾನ ಸಮಾನ ಸತ್ತ ಅವು ಲಕ್ಷಣಗಳು ಅಷ್ಟರದಾಗ ಬರ್ಕೊಂಡು ಬರಲ್ಲ ನೀವು ಒಂದು ನೋಟ್ಬುಕ್ದಾಗ ವಿಚಾರ ಸಾಗರ 135 ಅಂಕ ಹಾಂ ಅಲ್ಲಿ ಸ್ಪಷ್ಟವಾಗಿ ಎಲ್ಲ ಲಕ್ಷಣಗಳು ಹೇಳ್ಯಾರ ಉಪಾದಾನ ಸಮಾನ ಸತ್ತ ಅನ್ಯತಾ ಸ್ವರೂಪಕ್ಕೂ ಪರಿಣಾಮ ಕೈಯೇ ಉಪಾದಾನ ಅಂದ್ರೇ ಈ ಸರ್ಪಕ್ಕೆ ಉಪಾದಾನ ಅವಿದ್ಯಾ ಅವಿದ್ಯಾನೂ ಅನಿರ್ವಚನಿ ಐತಿ ಸರ್ಪನೂ ಅನಿರ್ವಚನಿ ಐತಿ ಸಮಾನ ಸತ್ತ ಅನ್ಯತಾ ಸ್ವರೂಪ ಈ ಅವಿದ್ಯಾ ಜಡ ಐತಿ ಸರ್ಪ ಚಲ ಐತಿ ಉಪಾದಾನ ಸಮಾನ ಸತ್ತ ಅನ್ಯತಾ ಸ್ವರೂಪಕ್ಕೂ ಉಪಾದಾನ ಕೈ ಅಧಿಷ್ಠಾನ ವಿಷಮ ಸತ್ತ ಅನ್ಯತಾ ಸ್ವರೂಪಕ್ಕೂ ಪರಿಣಾಮ ಕೈಯೇ ವಿವರ್ತ ಕೈಯೇ ಅಧಿಷ್ಠಾನ ಏನೈತಿ ಚೇತನ ಇದು ಸತ್ತದ ಅಧಿಷ್ಠಾನ ಸತ್ತದ ಆದರೂ ಇದು ಕಾರ್ಯ ಅನ್ನೋದ ಅಸತ್ತದ ಅದಕ್ಕೆ ಇದು ಪಾರಮಾರ್ಥ ಸತ್ತ ಅದು ವ್ಯಾವಹಾರಿಕ ಸತ್ತ ವಿಪರೀತ ಸ್ವಭಾವ ಈ ರೀತಿ ಅವರು ಇದು ಇಲ್ಲೇ ನೋಡೈತಂದ್ರೆ ಮುಂದೆ ಇಲ್ಲೇ ನಿಮ್ಮ ಸಾಗರ ಸಿಗಲ್ಲ ಈಗ ಸಾಗರ ನಮ್ಮಲ್ಲಿಲ್ಲ ಅಂದ್ರೆ 145 ಪೇಜ್ ನಂಬರ್ ಹಾಕಿರಿ ಹಾಂ ನಿಮ್ಮ ಸಮಸ್ಯೆ ಅದು ಹಾಂ 145 ಪಾನ್ ಮೇಲೆ ಹಾಂ ಇದ್ರಾಗೆ ಲಕ್ಷಣ ಕೊಟ್ಟರೆ ಇವೆಲ್ಲ ನೀವು ಹಾಕೋಕೆ ಬರಲ್ಲ ಅಂದ್ರೆ ನಮ್ಮದು ಬೇರೆ ಐತಿ ಇದು ಅದಲ್ಲ ಹಿಂಗೆ ಪೇಜ್ ನಂಬರ್ ಬೇರೆ ಅವು ಪೇಜ್ ನಂಬರ್ ಬೇರೆ ಬರ್ತಾವೆ ರೀ
चैतन्य का चैतन्य की पारमार्थिक सत्ता है, कल्पित शक्ति प्रातिभाषिक सत्ता है. तो सर्व चैतन्य का उपादान कारण ते भिन्न है. 145 अंक ಒಳಗ ಉಪಾದಾನ ನಿಮಿತ್ತ ಲಕ್ಷಣ ಪಟ್ರ ಇದು ಒಂದೇ ಅದು. ಅದು ನಿಮ್ಮ ಪಾನ್ ನಂಬರ್ ಎಷ್ಟದು ನೋಡ್ಕಿಸಿ ಬರ್ಕೊರಿ. ಹಾಂ ಹಾಂ ಜೈಸೆ 73 ಹಾಂ ಉಪಾದಾನ ಸಮಾನ ಸತ್ತಾಗ ಅನ್ಯತ ಭಾವ ಪರಿಣಾಮ. ಹಾಂ ಹಾಂ 100 ನೀವು 73 ಬರ್ಕೋರಿ. ಹ್ಞೂ उपादान विषम सत्ता का अन्यता भाव विवर्तक है. हौदिल उपादान कारण के समान सत्ता वाला ऐसा था उपादान का अन्यता भाव है. स्वपरिणाम दुग्ध का दही परिणाम. दुग्ध व्यावहारिक सत्ता, दही भी व्यावहारिक सत्ता. ठीक है. इन विवर्त ಅಂದರೆ रज्जु विषय प्रतीत भया जो सर्प ता सर्प रज्जु अवचन चैतन्य का विवर्त है. चैतन्य की पारमार्थिक सत्ता है, कल्पित सर्प की प्राति विषम सत्ता भी कर. विषम सत्ता ते सर्प चैतन्य रूप उपादान कारण ते भिन्न ही विषम सत्ता है. अयम सर्प या प्रकार के व्यावहारिक विषय होने ते सर्पता चैतन्य का अन्यथा भाव है. ಅಂತ ಅಧಿಷ್ಠಾನ ವಿಷಮ ಸತ್ತಾ ಅನ್ಯತಾ ಗುರುತಿತಪ್ಪ ಅಂದ್ರೆ ನಿಮ್ಮ ಲಕ್ಷಣ ಗುರುತಿತ ಅಂದ್ರೆ ಕುಂಸಲು ಬರ್ತದೆ. उपादान समान सत्ता अन्यता भाव को परिणाम कहिए. अधिष्ठान विषम अधिष्ठान केंद्रीय विषम सत्ता ಯಾವಾಗಲೂ ಹಗ್ಗ ವ್ಯಾವಹಾರಿಕ ಸತ್ತಾ ಅದ. ಸರ್ಪ ಪ್ರಾತಿಭಾಷಿಕ ಸತ್ತಾ. ಸರ್ಪ ಹಗ್ಗ ಹೆಂಗದ ವ್ಯಾವಹಾರಿಕ ಹಗ್ಗ ಪ್ರಾತಿಭಾಷಿಕ ಮಾಡಿರಿ. ಹಗ್ಗ ವ್ಯಾವಹಾರಿಕ ಸತ್ತಾ, ಸರ್ಪ ಪ್ರಾತಿಭಾಷಿಕ ಸತ್ತ. ಹೌದಿಲ್ಲ. ಇನ್ನು ಅಧಿಷ್ಠಾನ ಚೈತನ್ಯ ರಜ್ಜು ಔಚನ್ಯ ಚೈತನ್ಯ ಬಿಟ್ಟೆವು, ಅದು ಪಾರಮಾರ್ಥಿಕ ಸತ್ತಾ. ಹಾಂ ಚೇತನ್ ಪಾರಮಾರ್ಥಿಕ ಸತ್ತಾ ಇರ್ತದೆ. ಮತ್ತು ಈ ನಾವು ಜಗತ್ತು ಬಗ್ಗೆ ಹೇಳ್ಬೇಕಂದ್ರೆ ಇದು ವ್ಯಾವಹಾರಿಕ ಸತ್ತ. ಇದು ಜಗತ್ತಿನಾಗ ಪಾರಮಾರ್ಥಿಕ ವ್ಯಾವಹಾರಿಕ ಸತ್ತ. ಮುಖ್ಯ ದೃಷ್ಟಾಂತ ನೋಡಿದರೆ ಎಲ್ಲ ಪ್ರಾತಿಭಾಷಿಕನೇ ಅದಾವೆ, ಆದರೂ ವಿಷಮ ಸತ್ತ. ठीक है. जैसे रज्जु शुक्ति आदि का अधिष्ठान का अवास्तवते ಸರ್ಪರಸ್ತಾದಿ ರೂಪ ಅನ್ಯತಾ ಭಾವ है. ಹಗ್ಗ ಶುಕ್ತಿ ಮೊದಲಾದವುಗಳ ಅಧಿಷ್ಠಾನದ ಹಗ್ಗ ಶುಕ್ತಿ ಮೊದಲಾದವುಗಳ ಅಧಿಷ್ಠಾನದ ವಾಸ್ತವವಿಲ್ಲ, ಆದವನವು ಇಲ್ಲ. अवास्तवते सर्प रस्तादि रूप अन्यता भाव है. अन्यता भाव है. शुक्ति व्यावहारिक सत्ता का, प्रातिभाषिक सत्ता का अन्यता भाव. तैसे ब्रह्म का भी ये जगत अवास्तवते अन्यता भाव है. जगत रूप विवर्त का अधिष्ठानपणा ता माया उपित ब्रह्म को संभव्य है. ಅವನು ಸಂಭವಿಸುವುದಿಲ್ಲ ಅಂತ ಹೇಳಿದ. ವಿವರ್ತ ಉಪಾದಾನ ಕಾರಣನೂ ಕೂಡ ಸಂಭವಿಸುವುದಿಲ್ಲ. ವಿವರ್ತ ಉಪಾದಾನ ಕಾರಣನೂ ಕೂಡ ನಿಮ್ಮ ಬ್ರಹ್ಮ ಜಗತ್ತಿಗೆ ಕಾರಣತ ಅಂತ ಹೇಳೋದು ಸಂಭವಿಸುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಜಗತ್ ರೂಪ ವಿವರ್ತಕ ಅಧಿಷ್ಠಾನಪಣ ತಾ ಮಾಯಾ ಉಪಿತ ಬ್ರಹ್ಮಂಕು ಸಂಭವ್ಯ ಹೇ. ಈತಲ್ಲಿ ಇಲ್ಲಿ ತನಕ ಅವನ ಸಂಖ್ಯೆ ಸಮಾನ ಹೇಳಿದರು. 3 ಪ್ರಕಾರದ ಹೇಳಿದಾಗ 3 ಪ್ರಕಾರದಾಗ ಅವರಿಗೆ ಆರಂಭಕ್ಕೆ ಖಂಡನ ಮಾಡೋದಿಲ್ಲ ಪರಿಣಾಮಿಗಳು. पण ವಿವರ್ತ ಹೇಳುವಾಗ ಮಾತ್ರ ಅವರು ಈ ರೀತಿಯಿಂದ ಖಂಡನ ಮಾಡಿದರು. ಅಂದರೆ ತಮ್ಮ ಮತ ಹೇಳಿದರು. ಕಿಂವ ಹಿಂದೊಂದು ಹೇಳಿದ್ರು ನಾವು. ಏನು ಹೇಳಿದ? ಈ ಪ್ರಪಂಚ ಯಾವ ಕಾಲದಾಗ ಸತ್ಯದ ಮೇಲೆ ಪ್ರಪಂಚ ಹಂಗದ, ಇದು ಸತ್ಯದ. ಹೌದ್ಮೇಲೆ ಯಾವ ಕಾಲ ಪ್ರಪಂಚ ಮಿಥ್ಯಾ ಇದ್ದರನ್ನೇ ಅದು ಅಧಿಷ್ಠಾನ. ಮಿಥ್ಯಾ ವಸ್ತುಕ್ಕೆ ಅಧಿಷ್ಠಾನ ಆಗ್ತದೆ. ಅಧಿಷ್ಠಾನ ಯಾವಾಗ ಬರ್ತದೆ? ಅಧಿಷ್ಠಾನ ಯಾವಾಗ ಆಗ್ತದೆ? ಯಾವಾಗ ಹಾವು ತೋರ್ತು ಆವಾಗ ಹಗ್ಗ ಅಧಿಷ್ಠಾನ ಆತ. ಈಗ ಹಗ್ಗ ಬಿದ್ದದ ಅಧಿಷ್ಠಾನ ಆಗ್ತದೆ ನಿಮ್ಮದು. ಇಲ್ಲಿಂದ ಹಗ್ಗ ಕಟ್ಟಿದ್ದೇವೆ. ಹಗ್ಗ ಏನು ಇದಕ್ಕೆ ಅಂದರೆ ಹಗ್ಗ ಇದನ್ನು ಹಗ್ಗ ಇಲ್ಲೇ ಬಿದ್ದದೀಗ ನಿಮ್ಮ ಮುಂದೆ. ಇದು ಅಧಿಷ್ಠಾನ ಅಂತ ಅಲ್ಲಿಗೆ ಬರಲ್ಲ. ಇದಿಲ್ಲ ಯಾವ ಕಾಲದಾಗ ಹಗ್ಗ ಅದ ಹಗ್ಗ ತೋರ್ಲಾರ್ದೆ ಹಾವು ತೋರ್ಲಕತ್ತಂದ್ರೆ ಹಗ್ಗ ಮುಂದದ. पण ಹಗ್ಗ ಹಗ್ಗೆ ಅಲ್ಲಕತ್ತೀರಿಲ್ಲ ನೀವು. ಹಗ್ಗ ಅಲ್ಲಕತ್ತೀರಿಲ್ಲ ಏನು ಹಾವು ಅಲ್ಲಕತ್ತೀರಿ. ಅದಕ್ಕೆ ಹಗ್ಗ ಇಲ್ಲ ಹಗ್ಗ ತೋರ್ಲಾರ್ದೆ ಹಾವು ತೋರ್ಲಕತ್ತಿತ್ತಂದ್ರೆ ಆ ಕಾಲಕ್ಕೆ ಅದಕ್ಕೆ ಅಧಿಷ್ಠಾನ ಅಂತ ಬರ್ತೈತಿ. ಇತಿಲ್ಲ ಅವಾಗ ಜಗತ್ತು ನಮಗೆ ಬ್ರಹ್ಮ ಇದ್ದರೂ ಕೂಡ ಜಗತ್ತು ಅಲ್ಲಕತ್ತಿದ್ದೆವು. ಅವಾಗ ಜಗತ್ತು ಅಧ್ಯಾಸ ಆದಾಗನೇ ಅಧಿಷ್ಠಾನ ಅಂತ ಬರ್ತೈತಿ. ಪತಿ ಅವನು ಗುರು ಹೇಳ್ತಾರೆ. ಪತಿ ಯಾವಾಗ ಹೆಸರು ಬರ್ತದ ತನ್ನವರು
ಪತ್ನಿ ಬಂದಾಗ ಪತಿ ನಿನಗೇನಂತಾರೆ ನಮ್ಮ ಮನುಷ್ಯ ಅಂತಾರೆ, ನಿನಗೆ ಮನುಷ್ಯ ಅಂತಾರೆ. ಅವ್ರು ಹೇಳ್ತಾರೆ ನಿನಗೆ ಅಂತಾರೆ ಮನುಷ್ಯ. ಪತ್ನಿ ಬತ್ತಂದ್ರೆ ನಾವೆಲ್ಲ ಪತಿಗಳು, ನೀ ಪತಿ ಅಲ್ಲ ಅಂತ ವಿಧಾನ. ಪತ್ನಿ ಬತ್ತಪ್ಪ ಅಂದ್ರೆ ಪತಿ ಅನ್ನೋ ಹೆಸರು ಬರ್ತದೆ, ಪತಿ ಅನ್ನೋ ಹೆಸರು. ಹಂಗೆ ಅಧಿಷ್ಠಾನ ಯಾವಾಗ ಬರ್ತದೆ? ಜಗತ್ತ ಆ ಹಗ್ಗದಲ್ಲಿನೇ ವಿಪರೀತ ಹಾವು ತೋರ್ಲಿಕತ್ತಪ್ಪ ಅಂತ ತೋರ್ತದ. ಹಂಗೆ ಜಗತ್ತು ತೋರ್ಲಿಕತ್ತಂದ್ರೆ ಬ್ರಹ್ಮ ಅಧಿಷ್ಠಾನ ಆತನ. ಅಧಿಷ್ಠಾನಪಣ ಸ್ವತಂತ್ರ ಇಲ್ಲ, ಬಾಡಿಗೆ ಹೆಸರು. ಅದು ಹೋಗ್ಬಿಡ್ತೈತೆ ಅಧಿಷ್ಠಾನ ಪ್ರೀತಿ. ಅದರಲ್ಲಿ ದೋಷ, ಯಾವುದಾದ್ರೂ ಒಂದು ದೋಷ ಇದ್ದರೆ ತೋರಲ್ಲ. ಕಡಿಮೆ ಮದ್ನಾಗ ತೋರ್ತದೇನಿದು? ತೋರಲ್ಲ. ಕಡಿಮೆ ಮದ್ನಾಗ ಈಗ ಹಾವು ಹಗ್ಗಿನ ಹಾವು ತೋರ್ತದೇನು? ಇಲ್ಲ. ಅಮಾಶ್ ಕತ್ಲಾಗೂ ತೋರಲ್ಲ. ಅಮಾಶ್ ಕತ್ಲಾಗ ತೋರ್ತದೇನು? ಹಗ್ಗ ಬಿದ್ದೈತಿ, ಅದ್ರ ಮೇಲೆ ಕಾಲು ಕೊಟ್ಟು ಹೋಗ್ತೇವನು. ಹೌದೇನು? ಹಗ್ಗಿನ ಮೇಲೆ ಕಾಲು ಕೊಟ್ಟು ಹೋಗ್ತೇವೆ. ಹಾವು ಅಂತಂದ್ರೆ ನಮ್ಗೆ ಇಲ್ಲ, ನಸ್ಕತಿಲಿ ಒಳಗೆ ತೋರ್ತೈತಿ. ಹಂಗಿದು ಅಧ್ಯಾಸ ಏನದ, ತಪ್ಪು ತಿಳುವಳಿಕೆ ಅಧ್ಯಾಸ. ಇದು ಫಕ್ತ ಮುಮುಕ್ಷು ಅಷ್ಟೇ ಗುರ್ತದ. ಮುಮುಕ್ಷುಗಳಿಗೆ ಹಗ್ಗಿನ ಹಾವು ಯಾಕೆ ಕೇಳ್ತಾರೆ? ಇದು ಹಗ್ಗ ಅಂದ್ರೆ ಏನು ಹಾವು ಅಂತ ಹೇಳ್ತಾರೆ. ಹೆಂಗದು ಹಗ್ಗ ಹಾವ? ಹಗ್ಗ ಹಾವ ಏನು ಹೇಳ್ತಾರೆ? ಹಗ್ಗ ಹಾವು ಅಂತ ಆ ಥರ ಏನಿಲ್ಲ ಅವರು. ಈಗ ಇದು ಹಗ್ಗಿನಲ್ಲಿ ಹಾವು ಅಂತೆ, ಹಗ್ಗ ಮೇಲೆ ಹಾವು ಹೆಂಗೆ ತೋರ್ತದೆ? ಹಾಂ, ಅಂದ್ರೆ ಹೇಳೋದು ತಾತ್ಪರ್ಯ ಏನಂದ್ರೆ, ಕಡಿ ಮದ್ನಾಗ ಏನು ಹಗ್ಗ ನಮಗೆ ತೋರ್ತದಲ್ಲ, ಹಂಗೆ ಜ್ಞಾನಿ ಇದ್ದಂತೆ. ಅಮಾಸಿಕ ಕತಿಲಿ ಹಗ್ಗ ಬಿದ್ದದ, ಹಾವು ಇಲ್ಲ ಏನಿಲ್ಲ ಅಲ್ಲಿ. ಅದು ಪಾಮಾರಿ ವಿಷಯಗಳಿಗೆ ಈ ಜಗತ್ತ. ಏನು ನಸ್ಕತಿಲಿ ನಸ್ಕತಿಲಿ ಅವಾಗೆ ಹಗ್ಗ ನೋಡಿ ಹಾವು ತೋರ್ತದ. ಇವ ಸ್ವಲ್ಪ ಏನೋ ಕೇಳಕ್ಕೆ ಹಗ್ಗ ಹಾವ ಜಗತ್ತ ಬ್ರಹ್ಮ ಇದು ಹಗ್ಗಿನ ಹಾವು ತೋರ್ಗತ್ತ ಅಂದ್ಕೊಳ್ಳಿ ಮುಮುಕ್ಷನಿಗೆ ಮಾತ್ರ ಇದು ಅಭ್ಯಾಸ ಆಗ್ತದೆ. ಇಲ್ಲಂದ್ರೆ ಅಭ್ಯಾಸ ಆಗಿ ಏನು ಅಭ್ಯಾಸ ಇಲ್ಲ, ಏನಿಲ್ಲ. ಅಭ್ಯಾಸ ಆಗೋದು ಚಲೋನೇ ಅದ. ಅಜ್ಞಾನ ಇಲ್ಲ ಅಂದ್ರೆ ಚಲೋ ಅದ. ಯಾರಿಗೆ ಪ್ರಿಯ ಅದ ಮಹಾರಾಜ ಅಜ್ಞಾನ? ಮಹಾರಾಜ ನಗ್ತಾನೆ ಬರೀ ಚಂದ್ರೋದಯದಾಗ. ನೀನು ಬರೀ ಚಂದ್ರೋದಯ ಅಟ್ಟೆ ಕೇಳ್ತೀನಿ, ಸಾಗರ ಎಂದೂ ಕೇಳಲ್ಲ. ಅಜ್ಞಾನಿಕೋ ಅಜ್ಞಾನಿ ಪ್ರಿಯ ಹೈ ಹೇಳಿರಲಿಲ್ಲ. ಅಂದ್ರೆ ಅಜ್ಞಾನಿಗಳಿಗೆ ಅಜ್ಞಾನಿ ಪ್ರಿಯ ಅದ ಅಂತ ತಿಳ್ಕೊಂಡೇ ಇಷ್ಟು ಎಲ್ಲ ಹೆಚ್ಚು ಮಾಡ್ತಾರೆ ಅವರು. ಬ್ಯಾಂಕ್ ಬ್ಯಾಲೆನ್ಸ್, ಅಲ್ಲಿ 4 ಬಂಗ್ಲಾ, ಇಲ್ಲಿ 4 ಬಂಗ್ಲಾ, ಅಲ್ಲಿಂದ ಮತ್ತು 4 ಪ್ಲಾಟ್ಗಳು, ಪ್ರದೇಶದಾಗ 4 ಪ್ಲಾಟ್ಗಳು. ನೀನು ತಿಳಿದವ ಪ್ಲಾಟ್ ಬೇಡ ಏನು ಬೇಡ ಎಲ್ಲ ಎಂತೆಂಟು ಋಷಿಗಳು ಬಿಟ್ಬಿಟ್ಟು ಓಡೋಗ್ಯಾರ. ಅಜ್ಞಾನಿ ಹಾಂ ಕಳ್ಕೊಂಡು ಹೋಗ್ಯಾರ. ಋಷಿ ಮುನಿಗಳು ರಾಜರು ಬಿಟ್ಟು ಹೋಗಿಲ್ಲ. ಅವ್ರಿಗೆ ಗುರ್ತಾಯ್ತದೋ ಎಪ್ಪೋ ಇದು ಅಜ್ಞಾನಿ ಅಂತ ಹೋಗಲ್ಲ ನಮ್ಗೆ ಅಂಥೇಳಿ ಅವರು ಮತ್ತಿಟ್ಟು ಹೆಚ್ಚ. ಅಂದರೆ ಅಜ್ಞಾನಿ ಪ್ರಿಯ ಹೈ. ಹಾಂ, ಅಂದರೆ ಫಕ್ತ ಮುಮುಕ್ಷುಗಳಿಗೆ ಅಷ್ಟೇ ಇದು ಗುರ್ತಾಗ್ತದ. ಅಜ್ಞಾನಿಗೂ ತೋರಲ್ಲ, ಆ ಅಜ್ಞಾನಿಗಳಿಗೂ ತೋರಲ್ಲ ಹಗ್ಗದಲ್ಲಿ ಹಾವ. ಫಕ್ತ ಜ್ಞಾನಿಗೆ ಮುಮುಕ್ಷುನಿಗೆ ಮಾತ್ರ ಇದು ಅಭ್ಯಾಸ ಆಗಿರುತ್ತದೆ. ಈತಿಲ್ಲ. ಅದಕ್ಕೆ ಅವರು ಇದ್ರಾಗ ವಿಚಾರಸಾಗರ 2ನೇ ತರಂಗ ಒಳಗೆ ಹೇಳ್ತರು, ಇದು ಫಕ್ತ ಮುಮುಕ್ಷುನಿಗೆ ಹೈರಾಣದ, ಜ್ಞಾನಿಗೂ ಹೈರಾಣ ಇಲ್ಲ, ಅವ್ರಿಗೂ ಹೈರಾಣ ಇಲ್ಲ. ಇವ 4 ಮಾತು ಕೇಳ್ದ ಗುರುಗಳ ಕಡೆ ಬಂದು ಅವ್ರು ಹೇಳಕತ್ತಾರ ಇದೆಲ್ಲ ಸುಳ್ಳದತ್ತ, ಮನೆ ಬರೋಣ ಇವರೆಲ್ಲ ಸುಳ್ಳು ಹೆಂಗಲ್ಲ ಬರ್ತದೆ, ಇದು ಮನೆ ಬರೋಣ ಖರೆ ಅನ್ನಿಸ್ತದ. ಗುರುಗಳು ಅವ್ರ ಸುಳ್ಳು ಅಂತ ಹೇಳಕತ್ತಾರ, ಏನು ಮಾಡ್ಬೇಕೀಗ? ಇವನಿಗೆ ನಡ್ಬರ್ಕ ಅವ ಒಟ್ಟು ಸುಳ್ಳ ಖರೆ ಏನು ಗೊತ್ತಿಲ್ಲ ಅವನಿಗೆ. ನಿಶ್ಚಯವಾಗಿ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟ ಜ್ಞಾನಿ. ಅವನೇನು ಏನು ಪ್ರಶ್ನೆ ಇಲ್ಲ. ಅವ ಒಟ್ಟೆ ಖರೆಯಾದ ಪಕ್ಕ ತಿಳ್ಕೊಂಡು ಬಿಟ್ಟ. ಇದು ನಡ್ಬರ್ಕ ಸಿಕ್ಕ ನೋಡು, ಮನೆಗೆ ಹೋಗೋಣ ಖರೆ ಅನಿಸ್ತದೆ. ಗುರುಗಳ ಕಡೆ ನಾವು ಸುಳ್ಳು ಹೇಳ್ಕತ್ತೆ, ಯಾವಾಗ ಖರೆಯೋ ಯಾವಾಗ ಸುಳ್ಳು ಅಂತ ಇವನಿಗೆ ಚಿಂತೆ ಫಜಿತದ. ಇವನು ಮುಂದೆ ಸೋಮ ಅಜ್ಞಾನಿಗೆ ಅಪ್ಲಿದ್ರೆ ಚಲೋ ಅದು. ಯಾರು ಚಿಂತೆನೇ ಇಲ್ಲ, ಚಿಂತೆನೇ ಇಲ್ಲ. ಈಗ ಮತ್ತೊಂದು ನಾವು ಹಿಂದೆ ಶಂಕ ಮಾಡಿ ನೋಡ್ರಿ. ಅಂದರೆ ಎಲ್ಲಿ ಪರ್ಯಂತರವಾಗಿ ಪ್ರಪಂಚ ಮಿಥ್ಯ ಆಗುವುದಿಲ್ಲ, ಅಲ್ಲಿ ಪರ್ಯಂತರವಾಗಿ ಅದು ನಿಮ್ಮ ವಿವರ್ತ ಉಪಾದಾನ ಅಧಿಷ್ಠಾನ ತಿಳಿದು ಸಂಭವಿಸುವುದಿಲ್ಲ. ಯಾಕೆ? ಮಿಥ್ಯಾ ವಸ್ತುನೇ ಜ್ಞಾನದಿಂದ ನಿವೃತ್ತಿ ಆಗುತ್ತದೆ. ಅದಕ್ಕೆ ನೀನೇನು ಹೇಳಿತು? ಪ್ರಪಂಚ ಮಿಥ್ಯತ್ವ ಪ್ರವಚನ ಹೇಳುವಾಗ ಈ ಮಾತಂತಿದ್ರು. ಇಲ್ಲಿ ಹೇಳತ್ತಾರ ಅದು ನೆನ್ಪಡ ಅವನು ಹಿಂಗೆ ಅಜ್ಞಾನ ಮತ್ತು ಅದು ಪ್ರಪಂಚದಾಗ ಅದು ಸತ್ಯ ಅದ, ಇದು ಭಾಳ ಇದದ ಅಂತಂದು ಮತ್ತು ಅಲ್ಲೇನೆ ಹೋಯ್ತಾರೆ. ಪ್ರಪಂಚ ಮಿಥ್ಯತ್ವ ವರ್ಣ ಅಂತ ಯಾಕೆ ಮಾಡ್ಯಾರಲ್ರಿ? ಪ್ರಪಂಚ ಮಿಥ್ಯತ್ವ ವರ್ಣ 6ನೇ ಕಾಲ ಹೆಡಿಂಗ್ ಯಾಕೆ ನೋಡ್ರಿ. ಪ್ರಪಂಚ ಮಿಥ್ಯತ್ವ ವರ್ಣ ಯಾಕೆ ಮಾಡ್ತೀರಿ? ಪ್ರಪಂಚ ಮಿಥ್ಯತ್ವ ವರ್ಣನ ಹಾಂ ಏನು ಮಾಡ್ಯಾರ? ಪ್ರಪಂಚ ಅಂದ್ರೆ ಏನು ಇನ್ನೇನು ಗೊತ್ತೈತಿ? ನೀನು ಹೇಳೋದು ಪ್ರಪಂಚ ಅಂದ್ರೆ ಏನೇನು?
ನಿನ್ನೆ ನಡೀತಲ್ಲ ಪ್ರಪಂಚ ಅಂದ್ರೆ ಯಾನು ಯಾವ್ಯಾವು ಹಾಂ ಈಗ ನಿಮ್ಮ ಮೊದಲೇ ಶುರುವಾತಿಗಳಲ್ಲಿ ಅವರು 3 ದೇಹಗಳಿಗೆ ನಾ ದ್ರಷ್ಟ ಇದ್ದೇನು, 3 ಅವಸ್ಥೆಗಳಿಗೆ ನಾ ಸಾಕ್ಷಿ ಇದ್ದೇನು, 5 ಕೋಶಗಳಿಗೆ ನಾ ವಿಲಕ್ಷಣ ಇದ್ದೇನು ಅಂತ ಹೇಳಿ ಈ ಧ್ಯೇಯ 3 ಅವಸ್ಥಾ 5 ಕೋಶಗಳು ಇವೇ ಪ್ರಪಂಚ ಅವೆಲ್ಲ ನಿರೂಪಣೆ ಮಾಡ್ಕೋತ ಬಂದು ಈಗ ಏನಂತಾರೆ ಅದು ಮಿಥ್ಯಾತ್ವ ವರ್ಣನೆ ಮಾಡ್ತೇವೆ ನಾವೀಗ. ಅದು ಏನು ಮಾಡ್ತೇವೆ ನಾವೀಗ 6ನೇ ಕಾಲಗಳು ಅದು ನಾವೀಗ ಮಿಥ್ಯಾತ್ವ ವರ್ಣನೆ ಮಾಡ್ತೀವಿ. ಯಾಕೆ ಮಾಡ್ತೀರಿ ಅಂತ ಕೇಳಿದ್ರು ಅವರು. ಯಾಕೆ ಮಾಡ್ತೀರಿ ಮಿಥ್ಯಾತ್ವ ವರ್ಣನ? ಶ್ರುತಿ ಹೇಳ್ತೈತಿ ಜ್ಞಾನ ದೈವತೋ ಕೈವಲ್ಯ, ಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಜರ್ ಕದಾಚಿತ ಪ್ರಪಂಚ ಇದು ಮಿಥ್ಯಾ ಇರಲಿಲ್ಲ ಅಂದರೆ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಸತ್ಯ ವಸ್ತು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಎಲ್ಲಿ ತನಕ ಪ್ರಪಂಚ ಮಿಥ್ಯಾ ಅಂತ ತಿಳಿದಿರಿ ಅವಾಗ ಜ್ಞಾನ ನಿವೃತ್ತಿ ಆಗ್ತದೆ. ಅದಕ್ಕೆ ಅವರು ಹಿಂಗೆ ನೀನು ಘಟಸನ್ ಪಟಸನ್ ಅಂದಮೇಲೆ ಧ್ಯಾನ ಶಂಕ ಮಾಡಿದೆಲ್ಲ घटसन पटसन इत्यादि अनुभवते जगत का सत्यपणा इस दोवे तेता जगत विषय ब्रह्म के विवर्तपणे करके मिथ्यापणा संभवता नहीं. ये जो पूर्ववादी ने कथन कराया था सो असंगत है. कहते सो उक्त अनुभव तो तीन घटपटादिकों विषय अधिष्ठान चैतन्य के सत्यपणे कोई विषय करे है. आ घटದಲ್ಲಿ ಇರುವ ಸನ್ 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 ಅಂತ ಹೇಳ್ತಲ್ಲ ಆ ಸನ್ ಅಂದ್ರೆ ಸತ್ಯ. ಪಟ ಸತ್ಯ ಐತಿ ಪಟ ಸತ್ಯ ಐತಿ ಅಂತ ಹೇಳ್ತಲ್ಲ. ಆದರೂ ಆ ಚೈತನ್ಯದಲ್ಲಿ ಇರುವ ಸತ್ಯತ್ವವನ್ನು ತಕ್ಕೊಂಡೇ ಇದು ಘಟ ಸತ್. ವಾಸ್ತವಿಕವಾಗಿ ಆ ಘಟದಲ್ಲಿ ಇರುವಿಕೆ ಇಲ್ಲ. ಸತ್ ಅಂದರೆ ಇರುವಿಕೆ. ಸತ್ತ ಇದ್ರಾಗಿಲ್ಲ. ಈ ಘಟದಲ್ಲಿ ಅಲ್ಲ, ಈ ಘಟಕ ಜಗತ್ತಿಗೆ ಕಾರಣವಾಗಲ್ಪಟ್ಟಂಥ ಮಾಯೆಯಲ್ಲಿನೂ ಸತ್ಯತ್ವ ಇಲ್ಲ. ಏನ್ರಿ ಸಿದ್ಧಾರೂಢ? ಮಾಯೆಯಲ್ಲಿನೂ ಕೂಡ ಸ್ವತಃ ಸತ್ತ ಸಿದ್ಧ ಸತ್ತ ಇಲ್ಲ ಇಲ್ಲ. ಈ ಚಿದಾಭಾಸ ಜೀವನಿದ್ದಲ್ಲ ಇವನಲ್ಲಿ ಸತ್ತ ಸ್ಫೂರ್ತಿ ಇಲ್ಲ. ಇದು ವಿಚಾರ ಸಾಗರ 349 ಟಿಪ್ಪಣಿ ಒಳಗೆ ಜೀವನೂ ಅಧಿಷ್ಠಾನ ಅಲ್ಲ. ಜೀವ ಅಧಿಷ್ಠಾನ ಅಲ್ಲ. ಯಾಕೆ? ಇವನಲ್ಲಿ ಸ್ವತಃ ಇರುವಿಕೆ ಇಲ್ಲ. ಕೊಣಪನ್ನಾಸ್ ಅಂದ್ರೆ 50 49 ಜೀವನ ಅಧಿಷ್ಠಾನ ಆಗುದು. ಅಲ್ಲಿ ಕಂಡರ್ ಮಾಡ್ಯಾರ ವಿದ್ಯಾರಣ್ಯ ಸ್ವಾಮಿ ನೀವು ಜೀವ ಹೇಳ್ತಿದ್ರೆ ಜೀವ ಅಧಿಷ್ಠಾನ ಹೆಂಗೆ ಆಗ್ತಾನೆ ಇವ? ಇವ ಬಾದ ಆಗ್ತಾನಲ್ಲ, ಇವನಲ್ಲಿ ಸತ್ತಾಸ್ಫೂರ್ತಿ ಇಲ್ಲ ಅನ್ನೋ ಜೀವನೂ ಅಧಿಷ್ಠಾನ ಆಗುವುದಿಲ್ಲ. ಹಂಗೆ ಮಾಯಾನೂ ಕೂಡ ಜಗತ್ತಿಗೆ ಕಾರಣ ಆಗಿದ್ರು ಇದರಲ್ಲಿ ಸ್ವತಃ ಸತ್ತತ್ವ ಇಲ್ಲ. ಕಿಂತು ಆ ಬ್ರಹ್ಮನ ಸತ್ಯತ್ವ ತಾನು ತಕ್ಕೊಂಡು ಈ ಕಾರ್ಯ ಎಲ್ಲ ಜಗತ್ ಸತ್ಯ ಮಾಡ್ಲಿಕ್ಕೆ ವಾಸ್ತವಿಕವಾದ್ರೆ ಸತ್ಯತ್ವ ಇಲ್ಲ. ರೀತಿ ಗುರುಗಳು ಹೇಳ್ತರು ಏನಂದರು, ಗಂಡು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಬೈ ಅಂತ ಕೇಳ್ತಾರೆ. ಆಕೆ ಯಾರು ಕಲ್ತೇ ಇಲ್ಲ. ಯಾರ್ಯಾರು ಹೋಗಿ ಡಾಕ್ಟರ್ ಬೈ ಡಾಕ್ಟರ್ ಹಾರಿ ಅಂತ ಕೇಳ್ತಾರೆ. ಆಕೆ ಡಾಕ್ಟರ್ ಆಕೆ ಅವ ಡಾಕ್ಟರ್ ಅಂದ್ರೆ ಈಕೆಗೂ ಡಾಕ್ಟರ್ ಹೇಳ್ತಾರೆ ಅವ್ರು ಇಂಥ ಹೇಳ್ತಿರ್ಬ. ಆಕೆಗೆ ಒಟ್ಟು ಸಾಲಿನಿಗೆ ಹೋಗಿಲ್ಲ ಇವ ಅಂತಾನೆ ಡಾಕ್ಟರ್ ಬೈ ಅಂತಾನೆ. ಆಕೆ ಡಾಕ್ಟರ್ ಆ ಡಾಕ್ಟರ್ ಇರೋಣದಿಂದ ಸಂಬಂಧ ಇರೋಣ ಈಕೆಗೂ ಡಾಕ್ಟರ್ ಅಂತಾರೆ. ಹಾಂ ಟಿಪ್ಪಣಿ ಹಾಂ ಅಂದರೆ ಜೀವ ಅಧಿಷ್ಠಾನ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಹೇಳ್ಯಾರ, ಇದೇ ಹೇಳ್ಯಾರ, ಸತ್ತ ಅದನ್ನಲ್ಲಿ ಇಲ್ಲ. ठीक घटादिकों के सत्यपणे को विषय करता नहीं, या सो अनुभव प्रपंच के मिथ्यापणे का बाधक नहीं है. ठीक है, ಪ್ರಪಂಚದ ಮಿಥ್ಯಾಪಣಕ್ಕೆ ಅದು ಬಾಧಕ ಅಲ್ಲ. ಘಟಸನ್ ಪಟಸನ್ ಅಂತೇನು ಹೇಳಿರಿ ನೀವು, ವಾಸ್ತವಿಕ ಅದರಲ್ಲಿ ಸತ್ಯತ್ವ ಇಲ್ಲವೇ ಇಲ್ಲ. ಆದರೂ ಇದು ಹೆಂಗದ ಘಟಸನ್ ಪಟಸನ ಲೋಹಿತ ಸ್ಫಟಿಕದಂತೆ ಎಲ್ಲಿ ಪರ್ಯಂತರವಾಗಿ ಆ ಸಂಬಂಧ ಅದು ಚೇತನದು ಅಲ್ಲಿ ತೋರ್ತದೆ. ವಾಸ್ತವಿಕ ಸಂಬಂಧ ಇಲ್ಲ ಅಂದರೆ ಅದು ಸತ್ಯತ್ವ ಇಲ್ಲ. ಹಂಗೆ ಉಳ್ಕೊಳ್ಳೋದು ಎಲ್ಲ ಏನೇನು ತೋರ್ಗತ್ತವ ಸತ್ಯತ್ವದಿಂದ ಇವೆಲ್ಲ ಅಪುರ ಸತ್ಯ ಕೊಟ್ಟ ಇದ್ರೊಳಗೆ ಏನೂ ಇಲ್ಲವೇ ಇಲ್ಲ. ಜೀವನೂ ಕೂಡ ವಾಸ್ತವಿಕವಾಗಿ ಅಸತ್ಯನಿದ್ದಾನೆ. ಪಣ ಆ ಪರಮಾತ್ಮನ ಸತ್ಯತ್ವ ತಕ್ಕೊಂಡೇ ನಾನು ಇರುವಿಕೆ. ಇವು ಒಟ್ಟು ಅಸತ್ ಅಂತ ತೋರೋದೇ ಇಲ್ಲ ಆಗ್ಯಾನ ಜೀವ. ಪರಮಾತ್ಮನ ಸತ್ಯತ್ವ ತಕ್ಕೊಂಡೇ ತಾನು ಸತ್ಯ ತೋರ್ಲಕತ್ತಾನೆ ಜೀವ. ವಾಸ್ತವಿಕ ಖರೆ ಸತ್ಯತ್ವ ಇಲ್ಲ ಜೀವನಲ್ಲಿ. पण ಅವ್ನು ಸತ್ಯ ತಗೊಂಡು ಸತ್ಯ ತೋರ್ತಾರೆ. ಅದು ಸತ್ಯದ್ದು ಹೊರಗೆ ಲವು ತಿಳಿ ಎಲ್ಲರಿಗೂ ತಿಳಿಬಿಡು ಅಂತ. ಖರೆ ಸತ್ಯ ಅದು. ಇವನು ನಾನೇ ಸತ್ಯ ಅಂತ ಹೇಳ್ಕತ್ತಾನೆ, ನಾನೇ ಮಾಲಕ. ತಿಳಿತಾ? ನೀನು ಶ್ರುತಿ ಪ್ರಮಾಣ ಹೇಳ್ತಾರೆ, ನೇ ನಾನಾಸ್ತಿ ಕಿಂಚನ್ ಯೇ ಶ್ರುತಿ ಬ್ರಹ್ಮತೆ ವಿನ ಸರ್ವ ಪ್ರಪಂಚ ಕಾ ನಿಷೇಧ ಕರೆ ಹೇ ನ ಹಿಯ
ನಾನಾ ಅಸ್ತಿ ಅಂದ್ರೆ ಅಂತಃಕರಣದಲ್ಲಿ ಆಗಲಿ ಜಗತ್ತಿನಲ್ಲಿ ಸ್ವಲ್ಪ ಆದರೂ ಅನೇಕತ್ವ ಇಲ್ಲ, ಸ್ವಲ್ಪ ಆದರೂ ಅನೇಕತ್ವ ಇಲ್ಲವೇ ಇಲ್ಲ. ನಾನಾಸ್ತಿ ಕಿಂಚನ ಸ್ವಲ್ಪ ನ ಇಯ ಅಂದರೆ ಅಂತಃಕರಣದಲ್ಲಿ ಸ್ವಲ್ಪ ಆದರೂ ಅನೇಕತ್ವ ಇಲ್ಲ. ये श्रुति ब्रह्मते भिन्न स्वरूप प्रपंच का बृहदारण्यक उपनिषद 4:4-9. हाँ, याते प्रपंच की स्वतः सत्ता संभवती नहीं नोड्री. ಸದ್ರೂಪ ಸ್ವತಃ ಸತ್ತಾ ಅಂದರೆ सद्रूप संबंध जैसे आगे तिಳ್ಕೋಬೇಕು. आवर्तावादी ने जो जगत के मिथ्यापने विषय प्रमाण का अभाव कहा था सो भी असंगत है, सो भी असंगत है. तो आपको हाँ, वो भी संगत है क्या? मिथ्यापने विषय प्रमाण का अभाव कहा था सो भी ನಿಮ್ಮಲ್ಲಿ ಅದ ಆಕ್ಷೇಪ ನಿಮ್ಮಲ್ಲಿ ಅದು ಸಂಗತ है. ಸಂಗತ ಅದ ಹ್ಮ್. ಅಲ್ಲಿ ಹಾಕಬೇಕು ಹಾಕ್ಬೇಕು. ದುಷ್ಟ ಮಾಡ್ಯಾರ ಅಂತ ಹೇಳಿ ಅಸಂಗತ ಆಯ್ತು. ಇಲ್ಲ